ಜೀವಸೌಭಾಗ್ಯಂ ಪ್ರಕಾಶನಂ. ಸರ್ವವನ್ನು ಆವರಿಸಿರುವಂತಹ ಪ್ರಕಾಶದ ಅನುಭವ ನಿನ್ನ ಆತ್ಮದಲ್ಲೇ ಅಡಗಿದೆ ಎಂಬುದೇ ಕಾಶ್ಯಪರ ಈ ಸೂತ್ರದ ಅರ್ಥ. ದಿ ಆಲ್ ಪರ್ವೇಡಿಂಗ್ ಲೈಟ್ ಆಫ್ ದ ಕಾನ್ಷಿಯಸ್ನೆಸ್ ಈಸ್ ವೆರಿ ಮಚ್ ಎಕ್ಸಿಸ್ಟಿಂಗ್ ವಿತ್ ಇನ್ ಅವರ್ ಓನ್ ಸೋಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕನ್ನಡದಲ್ಲೂ ಹೇಳೋ ಹಾಗೆ ಅಂದರೆ ನಾವು ಎಲ್ಲೋ ಹೊರಗಡೆ ಹುಡುಕ್ತಾ ಇರೋವಂತಹ ಒಂದು ಚೈತನ್ಯ ಶಕ್ತಿ. ಅಂದರೆ ಇವತ್ತು ಗುರುಜಿ ಹೇಳಿದ್ರು, ನಾವು ಓಂ ನಮಃ ಶಿವಾಯ ಹೇಳ್ತೀವಿ, ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ತೀವಿ. ಅದು ಹೇಳಿದ ಮೇಲೆ ನಮ್ಗೆ ಅನ್ಸುತ್ತೆ, ಓ ನಮಗೆ ವಿ ಆರ್ ವೆರಿ ಕ್ಲೋಸ್ ಟು ಡಿವಿನಿಟಿ ಅಂತ. ಬಟ್ ದಟ್ ಡಿವಿನಿಟಿ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವಿತ್ ಇನ್ ಅಸ್ ಅನ್ನೋದು ಕಶ್ಯಪರು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಬೇಕಾದ್ರೂ ಅದನ್ನು ಹೊರಗಡೆ ತೆಕ್ಕೋಬೋದು ಸಾಧನೆ ಮಾಡ್ತಾ, ಅಥವಾ ಅದ್ರ ಬಗ್ಗೆ ಅರಿವಿರುವಾಗ, ಮತ್ತೆ ಅದನ್ನು ವಾಪಸ್ ಒಳಗಡೆ ಕರಗಿಸ್ಕೋಬೋದು. ಇದು ಗುರುಜಿ ಹೇಳಿರೋದು. ಆ್ಯಕ್ಚುಲಿ ನಾನು ಬೇರೆ ವಿಚಾರದಲ್ಲಿ ಜಿಜ್ಞಾಸ ಮಾಡಿದಾಗ ಗುರುಜಿ ಯಾವಾಗಲೂ ಹೇಳ್ತಾರೆ, ಐ ಕೀಪ್ ಮದರ್ ಇನ್ಸೈಡ್ ಮೈ ಹಾರ್ಟ್, ವೆನ್ ಐ ವಾಂಟ್ ಟು ಐ ಜಸ್ಟ್ ಬ್ರಿಂಗ್ ಹರ್ ಔಟ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಹರ್ ಇರ್ಬೋದು, ಬ್ಲೆಂಡ್ ವಿತ್ ಹರ್ ಅಗೇನ್, ಎಕ್ಸ್ಟರ್ನಲಿ ಏನೋ ಕೇಳೋ ಥರ ಇರ್ಬೋದು, ಆ್ಯಂಡ್ ದೆನ್ ಐ ಮೇಕ್ ಹರ್ ಅಗೇನ್ ಒನ್ ವಿತ್ ಮೀ. ಸೊ ಈ ಥರ ಒಂದು ಸೇಮ್ ಥಿಂಗ್ ಕ್ಯಾನ್ ಬಿಕಮ್ ಟೂ ಥಿಂಗ್ಸ್, ಟೂ ಥಿಂಗ್ ಕ್ಯಾನ್ ಬಿಕಮ್ ಒನ್ ಥಿಂಗ್. ಮರ್ಜ್ ಆಗುತ್ತೆ, ಕಾನ್ಷಿಯಸ್ನೆಸ್ ಮರ್ಜ್ ಆಗುತ್ತೆ, ಇನ್ನೊಂದು ಕಡೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಅಂದರೆ ಏನಿಲ್ಲ, ಅಂದರೆ ಜಸ್ಟ್ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳ್ಬೋದಾ ಗುರುಜಿ? ಹೇಳ್ಬೋದು. ಅಂದರೆ ಇವಾಗ ಭಾವನ ಹೇಳು. ಈಗ ಇದು ಉದಾಹರಣೆಗೆ ನನಗೆ ಆ ಥರ ಅನುಭವ ಆಗಿದ್ದು ಚಂಡಿಕಾ ಪಾರಾಯಣ ಕಲ್ತ ಮೇಲೆ ಐ ಫೆಲ್ಟ್ ದಟ್ ಪ್ರಾಕ್ಸಿಮಿಟಿ ಟು ಮದರ್ ಹ್ಯಾಸ್ ಅಂದರೆ ಇನ್ನೂ ಕಮ್ಮಿ ಆಗಿದೆ, ಅಂದರೆ ಇನ್ನೂ ಹತ್ತಿರ ಬಂದಿದ್ದೀನಿ ಅಂತ ಫೀಲಿಂಗ್ ಬರೋಕ್ಕೆ ಶುರು ಆಗಿದ್ದು. Started feeling her presence more intensely after learning the Chandi Parayana, and with every Parayana I feel that it's so much closer. But Guruji ಹೇಳ್ತಾರಲ್ಲ near yet so far ಅಂತ, ಆ ಥರ I still know that far ಅಷ್ಟು ಫೀಲಿಂಗ್ ಅನ್ಸಲ್ಲ, ಬಟ್ ಆದರೂ ನಂಗೆ ಗೊತ್ತು ಐ ಆಮ್ ನಾಟ್ ಯೆಟ್ ದೇರ್ ಅಂತ. ಬಟ್ ಪ್ರಾಕ್ಸಿಮಿಟಿ ವೈಸ್ ಅದು ಫೀಲಿಂಗ್ ಇದೆ. So that thing is that feeling her everywhere at all times is most important. And ಈ ಸೂತ್ರದಲ್ಲಿ ಕಶ್ಯಪರು ಹೇಳ್ತಾ ಇರೋದು ಅದೇನೆ, you have to feel that it's always there in you. Whatever you see outside is always there in you, just feel it ಅನ್ನೋದನ್ನ ನಾವು ತಗೋಬರ್ಬೇಕು. So people who are not feeling it, you better start feeling it. ಇಲ್ಲ ಅಂದರೆ it only becomes a dry discourse. ಇನ್ನೇನೋ ಮಾತಾಡಿ ಪ್ರಯೋಜನ ಆಗಲ್ಲ. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ನಿಮ್ಮ ಆತ್ಮ ಆ ಫೀಲಿಂಗ್ಸ್ ಕೊಡುತ್ತೆ. ಯು ಆರ್ ಆಲ್ ಎಂಟೈಟಲ್ಡ್ ಟು ಗೆಟ್ ದಿಸ್ ಕೈಂಡ್ ಆಫ್ ಅ ಫೀಲಿಂಗ್. ಯುವರ್ ಸೋಲ್ ಈಸ್ ಎಂಪವರ್ಡ್. ನಾನು ಹೇಳಿದ ಹಾಗೇ ನೀವು ಹುಟ್ಟದಾಗಲೇ ನೀವು ಫಸ್ಟು ಯಾವ ಒಂದು ಕೂಗನ್ನು ನೀವು ಕೊಡ್ತೀರೋ ನಿಮ್ಮ ತಾಯಿಗೆ, ಆ ಕೂಗಲ್ಲೇನೆ ಇದು ಬಂದ್ಬಿಟ್ಟಿದೆ. ಸೃಷ್ಟಿ ಧರ್ಮೇನ ಜೀವಯಾತ್ರ ಆದ ತಕ್ಷಣ ಸೌಭಾಗ್ಯಂ ಪ್ರಕಾಶನಂ, ಸೌಭಾಗ್ಯ. ಸೊ ದೇರ್ ಇಸ್ ನಥಿಂಗ್ ಟು ಲರ್ನ್. ಯು ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಗೋಲ್ಡನ್ ಟ್ರೂತ್ಸ್. ಇದು ಸುಮ್ಮನೆ ಪುಸ್ತಕ ಥರ ಅಲ್ಲ, ಇದು ಒಂದೊಂದು ಕೂಡ ಒಂದೊಂದು ಸೂತ್ರ, ಜೀವನದ ಸೂತ್ರ. ಒಂದೊಂದು ಸೂತ್ರನೇ ನೀವು ರಿಯಲೈಸೇಷನ್ಗೆ ಕರ್ಕೊಂಡೋಗ್ಬೋದು. ಜೀವ ಸೌಭಾಗ್ಯಂ ಪ್ರಕಾಶಂ ಮತ್ ಪ್ರಕಾಶನಂ. ಏನಿದೆ ನಿಮಗೆ ಸೌಭಾಗ್ಯ? ಅದೇ ನಿಮ್ಮ ಇರುವಿಕೆನೇ ಸೌಭಾಗ್ಯ. ನಿಮ್ಮ ತಲೆ ವರ್ಕ್ ಆಗ್ತಿದೆಯಲ್ಲ ಅದು ಸೌಭಾಗ್ಯ. ನಿಮ್ಮ ಹೃದಯ ಕೆಲಸ ಮಾಡ್ತಿದೆಯಲ್ಲ ಅದು ಸೌಭಾಗ್ಯ. ಕಣ್ಣು ಮೂಗು ಎಲ್ಲ ಕೆಲಸ ಮಾಡ್ತಿದೆಯಲ್ಲ ಅದು ಸೌಭಾಗ್ಯ. ಅದೇ ಪ್ರಕಾಶ. ಸೊ ಪ್ರತಿಯೊಂದು ಅಂಗಾಂಗಗಳು ಕೂಡ ನಿಮ್ಮದಲ್ಲಿ ಕೆಲಸ ಮಾಡ್ತಿದೆಯಲ್ಲ ಅದೇ ಪ್ರಕಾಶ. ಡೋಂಟ್ ಯು ಎವರ್ ಫರ್ಗೆಟ್ ದಟ್. ಅದೇ ಪ್ರಕಾಶ. ಜೀವ ಸೌಭಾಗ್ಯಂ ಪ್ರಕಾಶನಂ. ಪ್ರತಿಯೊಂದು ಅಂಗಾಂಗ, ಪ್ರತಿಯೊಂದು ಕೂದಲು ಕೆಲಸ ಮಾಡ್ತಿದೆಯಲ್ಲ ಅದೇ ಪ್ರಕಾಶ. ಕೂದಲುಗೂ ಇದಕ್ಕೂ ಏನು ಸಂಬಂಧ? ಹೌದು, ನಿಮ್ಮ ಚೈತನ್ಯ ಕೆಲಸ ಮಾಡ್ತಿದೆಯಲ್ಲ, ಚೈತನ್ಯ ಕೆಲಸ ಮಾಡಿದ್ರೆ ಕೂದಲು ಬೆಳೆಯುತ್ತೆ. ಚೈತನ್ಯ ಕೆಲಸ ಮಾಡಿದ್ರೆ ಕಣ್ಣಿಗೆ ಕನ್ನಡಕ ಹಾಕೋಬೇಕು ಅನ್ನೋ ಫೀಲಿಂಗ್ ಬರುತ್ತೆ.
ಕಣ್ಣು ಹಾಗೆ ಇದೆಯೋ ಅಥವಾ ಕನ್ನಡಕ ಹಾಕೋಬೇಕು ಅಂತ ಫೀಲಿಂಗ್ ಬರುತ್ತಲ್ಲ, ಅದೇ ಪ್ರಕಾಶ. ನೀವು ಶ್ವಾಸ ಮಾಡ್ತಾ ಇದ್ದೀರಲ್ಲ, ಪ್ರಕಾಶ. ಎಲ್ಲ ಪರಿಮಳಗಳೆಲ್ಲ ನೀವು ಮೂಕಲ್ಲಿ ಸ್ವೀಕರಿಸ್ತೀರಲ್ಲ, ಅದೇ ಪ್ರಕಾಶ. ನಿಮ್ಮ ನಾಲ್ಗೆ ರುಚಿ ಕೊಡ್ತಾ ಇದೆಯಲ್ಲ, ಅದು ಪ್ರಕಾಶ. ಕೋವಿಡ್ ಪೇಷಂಟ್ನ ನೀವು ಕೇಳಿ ನೋಡಿ, ರಸ ಗಂಧ ಎಲ್ಲ ಕೆಲಸ ಮಾಡ್ತಿದೆಯಾ ಅಂತ ಕೇಳಿ ನೋಡಿ, ಆಗ ಗೊತ್ತಾಗತ್ತೆ ನಿಮಗೆ. ಇಫ್ ಯು ಆಸ್ಕ್ ಸಂಬಡಿ ಹೂ ಈಸ್ ಅ ಕೋವಿಡ್ ಪೇಷಂಟ್, ಸೆನ್ಸ್ ಆಫ್ ಸ್ಮೆಲ್, ಸೆನ್ಸ್ ಆಫ್ ಟಚ್, ಸೆನ್ಸ್ ಆಫ್ ಫೀಲಿಂಗ್, ಅದರಲ್ಲೆಲ್ಲ ಕೊರತೆ ಇರುತ್ತೆ. ಸೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಬ್ರೈನ್, ಅರ್ಥ ಕಡಿಮೆ ಇರುತ್ತೆ. ಕೋವಿಡ್ ಬಂದಾಗಲಿಂದ ಗೊತ್ತಾಗುತ್ತೆ ನಿಮ್ಮಲ್ಲಿ ಇರೋತಕ್ಕಂಥ ಸೌಭಾಗ್ಯಗಳೇನು, ಇಲ್ಲದೆ ಇರೋತಕ್ಕಂಥ ಅಸೌಭಾಗ್ಯಗಳೇನೇನೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕುರುಡನ ಹತ್ರ ಹೋಗಿ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅವನು ಹೇಳಿದಾಗ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ಕಣ್ಣಲ್ಲೇನಾದ್ರು ತೊಂದರೆ ಶುರು ಆದಾಗ ಆಗ ಅರ್ಥ ಆಗುತ್ತೆ ನಿಮ್ಮ ಕಣ್ಣಿನ ಪವರ್ ಏನು ಅಂತ. ಜೀವ ಸೌಭಾಗ್ಯಂ ಪ್ರಕಾಶನಂ. The moment you get these kind of an enlightening thoughts, when you are completely devoid, God forbid, ಆ ಥರ ಬೇಡ, ಆಗಲ್ಲ. ಏನು ಹೇಳ್ತಾ ಇದ್ದೀನಿ ಅಂದಾಗ ನಿಮ್ಗೆ ಅಲ್ಲಿ ಯಾವುದಾದ್ರು ಒಂದು ಭಾಗ ಕಡಿಮೆ ಆಗೋಗಿದ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ, ಅದು ಇದ್ದಿದ್ದಾಗ ನಾನು ಉಪಯೋಗಿಸ್ಲಿಲ್ಲ, ಈಗ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ರಿಂದ ಏನೋ ಆಗ್ತಾ ಇದೆ ಅಂತ ಫೀಲಿಂಗ್ ಬರುತ್ತೆ. You'll start regretting what you had before, and you are regretting now because you are not having it now anymore. Jiva saubhagyam prakasham or prakashanam. When you start missing things, ಆಗ ಗೊತ್ತಾಗುತ್ತೆ ಈಗ ಬರೀ ದುಡ್ಡಿಲ್ಲ, ದುಡ್ಡಿದೆ ಅಷ್ಟೇ ನಿಮಗೆ. You don't know anything. Because of awareness, lack of awareness, you might not have that kind of a mental clarity. But once you start understanding what is mental clarity, physical capability, physical ability, then you will start understanding this sutra, Jiva Saubhagyam Prakashanam. You will understand. You will definitely understand. ಒಂದ್ಸಲ ಎಡುತ್ತೀರ ನೀವು, ಎಡುವುದಾಗ ನೀವು ಅಯ್ಯೋ ನಂಗೆ ಕಾಣಿಸ್ಲೇ ಇಲ್ಲ ಅಂತಂತೀರ, ಅಂದರೆ ಆ ಲೆವೆಲ್ ಗೊತ್ತಾಗಲಿಲ್ಲ ನಿಮಗೆ. ತಪ್ಪೇನಲ್ಲ, ಅದೇನು ಕಣ್ಣು ಕಾಣಿಸಲ್ಲ ಅಂತ ಏನಿಲ್ಲ. ಆ ಮೊಮೆಂಟಲ್ಲಿ ಯು ಸ್ಲಿಪ್ ಆನ್ ಅವೇರ್ನೆಸ್. ಗಮನ ಇರಲಿಲ್ಲ, ಪರಿಜ್ಞಾನ ಇರಲಿಲ್ಲ ಅಂತ ಅನ್ಬೇಕೇ ವಿನಃ ನಂಗೆ ಕಣ್ಣು ಕಾಣಿಸ್ಲಿಲ್ಲ ಅಂತ ಏನೋ ವಿಚಾರನೇ ಬರಲಿಲ್ಲ. ಜೀವ ಸೌಭಾಗ್ಯಂ ಪ್ರಕಾಶನಂ, ದ ರೆಸ್ಪಾನ್ಸಿಬಿಲಿಟಿ. You will start understanding what is your responsibility in today's life, in this life. Because you are not understanding what kind of a responsibility you have once you are born as a human being. ನಿಮಗೆ ಅದು ಪ್ರಕಾಶನೇ ಇಲ್ಲ. You don't understand your responsibility. ಆ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋದ್ರಿಂದಾನೇ ನಿಮಗೆ ಇಷ್ಟೊಂದು ತೊಂದರೆ ಬಂದಿರುತ್ತೆ. ಯು ಹ್ಯಾವ್ ಶರ್ಟ್ ಇನ್ ಯುವರ್ ರೆಸ್ಪಾನ್ಸಿಬಿಲಿಟಿ. ದೇವರ ಪೂಜೆ ಮಾಡಿದ್ರು ಕೂಡ ಇಟ್ಸ್ ಓನ್ಲಿ ಆ ರೆಸ್ಪಾನ್ಸಿಬಿಲಿಟಿ ಯಾಕಿಲ್ಲ ಅಂದಾಗ ನಿಮಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಕಾರ್ಲೇಟ್ ವಿತ್ ಆಲ್ ಯುವರ್ ಫೆಲೋ ಬೀಯಿಂಗ್ಸ್ ಬಿಕಾಸ್ ನಿನಗೆ ಯು ಡೋಂಟ್ ನೋ ಹೌ ಟು ಬಿಹೇವ್. ಸಿಡುಕ್ತೀರಾ, ಇಲ್ಲ ಕೋಪ ತೋರಿಸ್ಕೋತೀರಾ, ಏನೇನೋ ಮಾಡ್ತೀರಾ ನೀವು. So you are shirking on your responsibility. Because ನೀವು ಇನ್ನೊಬ್ಬರಿಗೆ ಪ್ರಕಾಶ ಕೊಡದೇ ಇದ್ರೂ ನಿಮಗೆ ಧರ್ಮ ಏನು ಅಂದಾಗ ಇನ್ನೊಬ್ಬರಿಗೆ ಅವರ ಜೀವನದಲ್ಲಿ ಕೆಲವನ್ನೆಲ್ಲ ಪ್ರಕಾಶ ಕೊಡಬೇಕು. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯುವರ್ ಫೆಲೋ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಫೆಲೋ ಹ್ಯೂಮನ್ ಬೀಯಿಂಗ್. You have to make him understand what is the responsibility, the moral responsibility. Not only for yourself, Samaja Dharma, Samaja Jawabdari,
ಆ ಜವಾಬ್ದಾರಿ ಕೊಡಬೇಕು ನೀವು. ಅದು ಕೊಟ್ರೇನೆ ಅವನ ಜೀವನನೂ ಕೂಡ ಪ್ರಕಾಶವಾಗುತ್ತೆ. ಯು ಆರ್ ನಾಟ್ ಡೂಯಿಂಗ್ ಎನಿಬಡಿ ಎನಿ ಫೇವರ್. First you understand what is the kind of a moral responsibility you have towards your fellow human beings. ಅದಾದಮೇಲೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬರೀ ದುಡ್ಡು ಅದು ಅಂತ ಹೇಳ್ಬಿಟ್ಟು ನೀವು ಏನು ಮಾಡ್ತೀರಾ ಅಂದಾಗ ಈ ರೀತಿ ಅಜ್ಞಾನದಿಂದ ದಂಭಾಚಾರದಿಂದ ಇದನ್ನು ಮಾಡ್ತೀರಾ ನೀವು. ಯು ಆರ್ ಶರ್ಕಿಂಗ್ ಯೋರ್ ಸೆಲ್ಫ್ ಆನ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಜೀವ ಸೌಭಾಗ್ಯಂ ಪ್ರಕಾಶನಂ. Why are you doing that? Because you have not understood in what way God has created you. I am trying to make you moral responsibility that you should be a kind of a social thinker. ನಿಮ್ಮ ಥಿಂಕಿಂಗ್ ವಿಶಾಲವಾಗಿ ಹೋಗಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನು ಒಂದು ಸಲ ಎಡುವಿದೆಯಾ, ಎಡುವುದಾಗ ಏನಾಗುತ್ತೆ ಅಂದಾಗ ನೀನು ಅಕ್ಕಪಕ್ಕ ಇರೋ ಜನ ಎಲ್ಲ ಎಡುತ್ತಾರೆ. ಬಿಕಾಸ್ ನೀನು ಹೇಳ್ಕೊಟ್ಟಿಲ್ಲ ಅವನಿಗೆ. ಯು ಹ್ಯಾವ್ ನಾಟ್ ಟಾಟ್ ಹಿಮ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬರೀ ನೀನು ದಂಭಾಚಾರದಲ್ಲಿ ನೀನೇ ಜೀವನ ಅಂತ ಮಾಡ್ತಾ ಇದೀಯಾ ನೀನು. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್ ವಾಟ್ ಈಸ್ ಯುವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇನ್ ದಟ್ ಕೈಂಡ್ ಆಫ್ ಅ ಸೊಸೈಟಿ ಯು ಆರ್ ಲಿವಿಂಗ್ ವಿತ್? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎಟ್ ಆಲ್. ಅದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. You should understand that sense of responsibility. You understand it? Half the society around you will prosper very well. At least they will be aware of what they mean by prosperity. ಅವರವರ ಧರ್ಮದಲ್ಲಿ ಅವರವರ ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ಅವರು ಎಡುತ್ತಾ ಇರೋದ್ರಿಂದಾನೇ ನೀನು ಎಡುತ್ತಾ ಇದೆಯಾ. ನೀನು ಎಡುವುದರಿಂದಾನೇ ಅವರು ಕೂಡ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ಅವರಿಗೆ. ನೀನು ಹೊರಗಡೆ ಒಂದು ಕಸ ಎಸೀತೀಯಾ. You have not understood what is the kind of that litter will do, not only to your surroundings, but to the whole of your surroundings. You don't understand. A responsibility irvek ninge. Aga you will understand. What is your moral responsibility? What is your social responsibility? What is your cultural responsibility? Then you will understand what is the responsibility your father had and on you when he created you, what your mother has towards you, what is the kind of a responsible creation she gave you through you. ಆಗ ಅರ್ಥ ಆಗುತ್ತೆ ನಿನಗೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿದ್ದರೆ ನಿಮ್ಮ ತಂದೆನೇ ದೇವರು, ನಿಮ್ಮ ತಾಯಿನೇ ದೇವರು, ನಿಮ್ಮಲ್ಲಿರೋ ಅತಿಥಿನೇ ದೇವರು. ಯಾಕೆ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮರ್ತಿರೋದ್ರಿಂದಾನೇ ಇದನ್ನೆಲ್ಲ ಮರ್ತಿದ್ಯಾ ನೀನು? ವೈ? ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ ನಿಮಗೆ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ, ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಿಲ್ಲ. ಯು ಡೋಂಟ್ ನೋ ಅಬೌಟ್ ಎನಿ ರೆಸ್ಪಾನ್ಸಿಬಿಲಿಟಿ. ಯು ಆರ್ ನಾಟ್ ಗಿವಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ. ಬರೀ ನೀನಾಯಿತು, ನೀನು ಸ್ವಾರ್ಥಿ. ಹ್ಯಾವ್ ಯು ಟೇಕನ್ ಎನಿ ರೆಸ್ಪಾನ್ಸಿಬಿಲಿಟಿ? ಮಾರಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ, ನೇಬರ್ಲಿ ರೆಸ್ಪಾನ್ಸಿಬಿಲಿಟಿ ಏನು ಮಾಡಿದೆಯಾ? ಹ್ಯಾವ್ ಯು ಟಾಟ್ ಎನಿ ಕೈಂಡ್ ಆಫ್ ಅವೇರ್ನೆಸ್? ಬಿಕಾಸ್ ಯು ಯುವರ್ ಸೆಲ್ಫ್ ಡೋಂಟ್ ಹ್ಯಾವ್ ಎನಿ ಅವೇರ್ನೆಸ್ ಟುವರ್ಡ್ಸ್ ಆಲ್ ದೀಸ್ ಥಿಂಗ್ಸ್. ಅವೇರ್ನೆಸ್ ಎಲ್ಲಿದೆ ನಿಮಗೆ? ಹೌ ಡು ಯು ನೋ ಯುವರ್ ನೇಬರ್ ಇಸ್ ನಾಟ್ ಬ್ಲೇಮಿಂಗ್ ಯು? ಹೌ ಡು ಯು ನೋ ಪೀಪಲ್ ಅರೌಂಡ್ ಯು ಆರ್ ನಾಟ್ ಬ್ಲೇಮಿಂಗ್ ಯು? ನೀವು ಹೇಳ್ತೀರಾ, ಓ ಈಗಾಗಲೇ ಹಿಂದೆ 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 ಆಡ್ಕೋತಾ ಇದ್ದಾರೆ. ಯಾಕೆ ಆಡ್ಕೋತಾರೆ? ಈ responsibilities, when you shirk on all your responsibilities, what you are supposed to give to the society, to your parents, to your neighbor, to your own brothers and sisters, ನೀನು ಜವಾಬ್ದಾರಿಯಾಗಿ ನಡ್ಕೊಳ್ತೀಯ ನೀನು? ಇಲ್ಲಲ್ಲ. ನೀನು ಇನ್ನೆಲ್ಲಿ ಬಂದು ನಿಮಗೆ ಸ್ಪಿರಿಚುಯಾಲಿಟಿ? ವಾಟ್ ಈಸ್ ಯುವರ್ ಕಲ್ಚರ್? ಇಟ್ಸ್ ನಾಟ್ ಸ್ಪಿರಿಚುಯಾಲಿಟಿ. ಜೀವ ಸೌಭಾಗ್ಯಂ ಪ್ರಕಾಶನಂ. ಜೀವದಲ್ಲಿ ಯಾವ ಸೌಭಾಗ್ಯ? ವೆನ್ ಯು ಎಸ್ಟಾಬ್ಲಿಷ್ ಆಲ್ ದಿಸ್. ಜೀವದಲ್ಲಿ ಸೌಭಾಗ್ಯನೋ ಈ ಡಿಪಾರ್ಟ್ಮೆಂಟ್ಸ್ ಎಲ್ಲ ನೀವು ಫಿಲ್ಲಪ್ ಮಾಡಿದ್ರೇ ನಿಮಗೆ ಸೌಭಾಗ್ಯ ಆಗೋದು. ಅದು ದೇವರ ಇಟ್ಕೊಂಡು ಕಟ್ಕೊಳ್ಳೋದು. ಆಮೇಲೆ ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ದಿಸ್ ಫೋಟೋಗ್ರಾಫ್? ಯು ಎಸ್ಟಾಬ್ಲಿಷ್ ಫಸ್ಟ್ ದಟ್ ರಿಲೇಷನ್ಶಿಪ್ ಆನ್ ದಟ್ ಫೋಟೋಗ್ರಾಫ್ ವಿತ್ ಭಾವ, ವಿತ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ, ವಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ.
ವಿತ್ ಅವೇರ್ನೆಸ್. ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಬಂದರೆ ನಿಮ್ಗೆ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದಾಗ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಪ್ರಾಕ್ಸಿಮಿಟಿ ಐ ಹ್ಯಾವ್ ವಿತ್ ದಟ್ ಪರ್ಟಿಕ್ಯುಲರ್ ಫೋಟೋಗ್ರಾಫ್. ದೆನ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಎಫೆಕ್ಟ್ ಆಫ್ ದಟ್ ಫೋಟೋಗ್ರಾಫ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಾನು ಕಾರವಾಗಿ ಹೇಳಿದ್ರು ನಿಮಗೆ ಹೆಂಗೆ ನಾವು ಒಳಗಡೆ ಹೋಗೋದು? ಹೌ ಟು ಪಿಯರ್ಸ್ ಯುವರ್ ಹಾರ್ಟೆಡ್ನೆಸ್, ಯುವರ್ ಇಗ್ನೊರೆನ್ಸ್, ಹೆಂಗೆ ಹೋಗಕ್ಕೆ ಸಾಧ್ಯ? ಇನ್ನೇನು ಇದಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಯಾವುದೋ ಪೂರ್ವ ಜನ್ಮದ ಕರ್ಮದಲ್ಲಿ ನೀವೆಲ್ಲ ಬದುಕಿದ್ದೀರಾ, ಇದುವರೆಗೂ ಕೆಲಸ ಮಾಡ್ತಾಯಿದ್ದೀರಾ. ಅದೆಲ್ಲ ಪೂರ್ವ ಜನ್ಮದಲ್ಲಿ ಯಾವುದೋ ಗುರುಗಳಿದಿರಬೇಕು ನಿಮಗೆ, ಅದರಿಂದ ಅವ್ರ ಕೃಪೆಯಿಂದ ನೀವು ಬದುಕ್ತಾ ಇದ್ದೀರಾ. ಇಲ್ಲಾಂದ್ರೆ ಏನು ಇಲ್ಲ, ನಿಮ್ಮ ತಂದೆ ತಾಯಿ ಏನೋ ಧರ್ಮದಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ ಅಷ್ಟೇ, ನಿಮ್ಮ ಸಂಸ್ಕಾರ ಅಷ್ಟೇ. ಯು ಹ್ಯಾವ್ ಸರ್ವೈವ್ಡ್ ಟಿಲ್ ಡೇಟ್ ಆರ್ ಟಿಲ್ ಟುಡೇ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಆ್ಯನ್ಸಿಸ್ಟರ್ಸ್ ಗ್ರೇಸ್, ಕಲೆಕ್ಟಿವ್ ಗ್ರೇಸ್. ನಿಮ್ದನ್ಕು ಒಂದು ನಯಾ ಪೈಸದ್ದು ಇಲ್ಲ, ಇನ್ನೇನಿಲ್ಲ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿಕಮ್ ಅವೇರ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ, ಯುವರ್ ಧರ್ಮ ರೆಸ್ಪಾನ್ಸಿಬಿಲಿಟಿ. ಆಗಲೇ ನಿಮ್ಮ ಒಳಗಡೆ ಆ ಪ್ರಕಾಶ, ಆ ಲೈಟ್ ವಿಚ್ ಕ್ಯಾನ್ ಪಿಯರ್ಸ್ ಥ್ರೂ ದ ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್ ಫ್ರಮ್ ಯುವರ್ ಸೋಲ್ ಆ್ಯಂಡ್ ಫ್ರಮ್ ಯುವರ್ ಬ್ರೈನ್ ಬರೋದು. ಅದರ್ವೈಸ್ ಯು ವಿಲ್ ನೆವರ್ ಎವರ್ ಸಕ್ಸೀಡ್ ಇನ್ ದ್ಯಾಟ್. ಇಲ್ಲಾಂದರೆ ಬರೀ ತಳಕು ಬಳಕಾಗಿ ಓಡಾಡಬೇಕಷ್ಟೇ. ವಾಟ್ ಇಸ್ ದ ಯೂಸ್? ನೋ ಯೂಸ್. ಈ ಜನ್ಮದಲ್ಲಿ ಏನು ಯೂಸ್ ಆಗಲ್ಲ ನಿಮಗೆ. ನಿಮ್ಮ ಮಕ್ಕಳು ಹೆಂಗೆ ಪ್ರಾಸ್ಪರ್ ಹೆಂಗಾಗಬೇಕು? ನಿಮ್ಮ ಮಕ್ಕಳು ಹುಟ್ಟಿಸಾದ ತಕ್ಷಣವೇ ಅವ್ರ ಕರ್ಮ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ನಿಮ್ಮ ಧರ್ಮದಿಂದ ಅಲ್ಲ ಅವರಿಗೆ. ನೀವೇನಾದ್ರು ಧರ್ಮ ಹೇಳಿಕೊಟ್ರೆ ಉಂಟು, ಅಥವಾ ನಿಮ್ಮ ತಂದೆ ತಾಯಿ ಏನಾದ್ರು ಧರ್ಮ ನಿಮ್ಮ ಮಕ್ಕಳಿಗೆ, ಥರ್ಡ್ ಜನರೇಷನ್ ಅವರೇನಾದ್ರು ನಿಮ್ಮ ತಂದೆ ತಾಯಿ ಧರ್ಮ ನಿಮ್ಮ ಮಕ್ಕಳ ಧರ್ಮನ ಉಳಿಸುತ್ತೆ. ಇಲ್ಲಾಂದರೆ ನೋ, ಇವನ್ ದೇ ಆರ್ ಆಲ್ಸೋ ಇನ್ ದ ಕ್ರಾಸ್ ರೋಡ್ಸ್. ಮತ್ತಿಂಗ್ ಇದಕ್ಕೇನೋ ಜಾತಿ ಗೀತಿ ಏನೂ ಬರಲ್ಲ. ನೋ ಕ್ವಶ್ಚನ್ ಆಫ್ ಎನಿ ಕ್ಯಾಸ್ಟ್, ಕಲರ್, ಕ್ರೀಡ್, ಲ್ಯಾಂಗ್ವೇಜ್ ಬರೋದೇ ಇಲ್ಲ. ಎಷ್ಟು ಸಂಸ್ಕಾರ ಎಷ್ಟು ಹೇಳ್ಕೊಡ್ತಾರೋ ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಉಳ್ಕೊಳ್ಳೋಲ್ಲ. ಇಟ್ ವಿಲ್ ನೆವರ್ ಸರ್ವೈವ್. ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಜೀವ ಎಂದರೆ ಆತ್ಮ, ಸೌ ಎಂದರೆ ಸೊಗಸಾದ, ಶುಭವಾದ, ಸುಂದರವಾದ, ಪ್ರಕಾಶಮಾನವಾದ ಅಥವಾ ಸರ್ವವನ್ನೂ ಆವರಿಸಿಕೊಂಡಿರುವಂಥದ್ದು ಎಂದು. ಸೌ ಎಂಬ ಈ ಸೊಗಸಾದ ಭಾವನೆಯ ವೈಯಕ್ತಿಕ ಅನುಭವವೇ ಭಾಗ್ಯ. ಪ್ರಕಾಶನಂ ಎಂದರೆ ತೇಜಸ್ ಅಥವಾ ಕಾಂತಿ. ಸೃಷ್ಟಿ ಧರ್ಮಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನ ಯಾತ್ರೆಯನ್ನು ಭಗವಂತನ ಧರ್ಮಕ್ಕೆ ಅನುಸಾರವಾಗಿ ನಡೆಸಿದಾಗ ನಮ್ಮ ಅಂತರಾತ್ಮದ ಸಾರವನ್ನು ಸವಿಯುವ ವೈಯಕ್ತಿಕ ಅನುಭವವೇ ಆತ್ಮಪ್ರಕಾಶದ ದರ್ಶನ. ಇಲ್ಲಿ ಗುರುಗಳು ಇವತ್ತು ಪ್ರಾರಂಭದಲ್ಲಿ ಹೇಳಿದ್ರು, ನಮಗೆ ಸೆನ್ಸ್ ಆಫ್ ಟಚ್, ಸೆನ್ಸ್ ಆಫ್ ಟೇಸ್ಟ್, ಸೆನ್ಸ್ ಆಫ್ ಸ್ಮೆಲ್ ಅನ್ನೋದೆಲ್ಲ ಒಂದು ದೇವರು ನಮಗೆ ಕೊಟ್ಟಿರೋವಂಥ ಸೌಭಾಗ್ಯ. ಎಕ್ಸಾಕ್ಟ್ಲಿ. ಅದು ನಮಗೆ ಯಾವಾಗ ಅದರದ್ದು ಪವರ್ ಕಮ್ಮಿ ಆಗ್ತಾ ಬರುತ್ತೋ ಆವಾಗ ನಮಗೆ ಅದರ ವ್ಯಾಲ್ಯೂ ಹೆಚ್ಚಾಗಿ ಗೊತ್ತಾಗುತ್ತೆ. ಬಟ್ ಕಶ್ಯಪರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಮುಂಚೆನೇ ತಿಳ್ಕೊಳ್ಳಿ, ಇದೇ ಸೌಭಾಗ್ಯ. ಅಂದರೆ ಸೊಗಸಾಗಿರೋವಂಥದ್ದು, ಶುಭವಾಗಿರೋವಂಥದ್ದು, ಇದೆಲ್ಲ ರೆಕಗ್ನೈಸ್ ಮಾಡೋವಂಥ ಕೇಪಬಿಲಿಟೀಸ್ ಬರೋದೇ ನಮಗೆ ದೊಡ್ಡ ಸೌಭಾಗ್ಯ. ದಿಸ್ ಈಸ್ ನಥಿಂಗ್ ಬಟ್ ಕೌಂಟಿಂಗ್ ಅವರ್ ಬ್ಲೆಸ್ಸಿಂಗ್ಸ್. ಬೇಸಿಕಲಿ ದಟ್ ಈಸ್ ವಾಟ್ ಗುರುಜಿ ಹೆಸ್ ಬೀನ್ ಟೆಲ್ಲಿಂಗ್. ಹ್ಯಾವ್ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಇದೆಲ್ಲ ಯಾಕೆ ಅಂತಂದರೆ ಓನ್ಲಿ ದೆನ್ ವಿ ನೋ ದಟ್ ವಿ ಆರ್ ಬ್ಲೆಸ್ಡ್ ಆಲ್ರೆಡಿ ವಿತ್ ಸೋ ಮೆನಿ ಥಿಂಗ್ಸ್. ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಮನಿ. ಗುರುಜಿ ಯಾವಾಗಲೂ ಹೇಳ್ತಾರೆ, ದುಡ್ಡು ದುಡ್ಡು ಅಂತ ಹೇಳಬೇಡಿ. ಈಗ ನಾವು ಅನ್ಕೋತಾ ಇರೋದು ದುಡ್ಡಿದ್ರೇ ದೊಡ್ಡಪ್ಪ ಅನ್ನೋ ಥರ ಮೆಂಟಾಲಿಟಿ. ಬೇರೆ ಎಲ್ಲ ನಮಗೆ ಇಂಪಾರ್ಟೆಂಟ್ ಅನ್ಸಲ್ಲ. ಬೇರೆ ಸೋ ಮೆನಿ ಥಿಂಗ್ಸ್ ವಿ ವಿಲ್ ಹ್ಯಾವ್, ಬಟ್ ವಿ ವಿಲ್ ನಾಟ್ ಅಪ್ರಿಷಿಯೇಟ್ ದಟ್ ಆರ್ ವ್ಯಾಲ್ಯೂ ದಟ್. ಬಟ್ ಗುರುಜಿ ಸೆಡ್, ಗಾಡ್ ಫಾರ್ಬಿಡ್, ಯು ಶುಡ್ ನಾಟ್ ಲೂಸ್ ಎನಿಥಿಂಗ್, ಬಟ್ ಇಫ್ ಯು ಲೂಸ್ ಓನ್ಲಿ ದೆನ್ ಯು ರಿಯಲೈಸ್ ದ ವ್ಯಾಲ್ಯೂ. ಸೊ ದಟ್ ಈಸ್ ದ ಹೋಲ್ ಪಾಯಿಂಟ್. ದಟ್ ಈಸ್ ಅಜ್ಞಾನ ಆ್ಯಕ್ಚುಲಿ. ನಾವು ಇದ್ದಾಗ ವ್ಯಾಲ್ಯೂ ಮಾಡಲ್ಲ, ಹೋದ್ಮೇಲೆ ವ್ಯಾಲ್ಯೂ ಮಾಡೋದು. ದೇರ್ ಇಸ್ ನೋ ಪಾಯಿಂಟ್ ಕ್ರೈಯಿಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್. ಬಟ್ ಇವಾಗ ಇದ್ದಾಗ ಅದನ್ನು ಅಪ್ರಿಷಿಯೇಟ್ ಮಾಡೋದು, ಸವಿಯೋದು, ಎಂಜಾಯ್ ಮಾಡೋದು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದನ್ನು ಇಲ್ಲಿ ಅದನ್ನೇ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ನಾವು ಯಾವಾಗಲೂ ಆ ಸ್ಟೇಟಲ್ಲಿ ಇರ್ತೀವೋ ಅದೇ ಗ್ರ್ಯಾಟಿಟ್ಯೂಡ್ ಸ್ಟೇಟ್, ಅದೇ ಆ ಸ್ಟೇಟೇ ಪ್ರಕಾಶವಾಗಿರುವಂಥ ಸ್ಟೇಟ್ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಸೊ ವೆನ್ ಪ್ರಕಾಶ ಕಮ್ಸ್ ಇನ್ಸೈಡ್ ದ ಬೀಯಿಂಗ್, at that moment then
we become silent. ಸೊ ಜೀವ ಸೌಭಾಗ್ಯಂ ಪ್ರಕಾಶನಂ ಯಾವಾಗ ಆ ಪ್ರಕಾಶ ಬರ್ತಿದ್ದಂಗೆ ಅಥವಾ ಪ್ರಕಾಶ ಬರೋಕ್ಕೆ ಒಂದು ಸೆಕೆಂಡ್ ಮುಂಚೆ ವಿ ಬಿಕಮ್ ಸೈಲೆಂಟ್. ದಟ್ ಮೀನ್ಸ್ ಅವರ್ ಮೈಂಡ್ ಸ್ಟಾಪ್ಸ್ chattering. When the mind becomes silent, automatically we start seeing the light of our consciousness. Okay? Continue on that. Guruji said in the beginning today that when even for a second, akshana, if our mind is silent, that is when we are one with God, and the divinity is within us anta namagu gottagate anta. But the whole point is that the mind has to become silent. It should stop asking what, where, when. It should stop planning things. It should stop using logic excessively. ಅಂದರೆ ಎಲ್ಲದರಲ್ಲೂ ಅಪ್ಲೈ ಮಾಡೋವಂಥ ಮೆಂಟಾಲಿಟಿ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಅಂತ ಹೇಳಿದ್ರು ಗುರುಜಿ. ಅದೆಲ್ಲ ನಮಗೇನು ಅಂದರೆ ದಟ್ ಈಸ್ ಆಲ್ ಮೈಂಡ್, ವೆರಿ ಹೈಪರ್ ಆ್ಯಕ್ಟಿವ್ ಮೈಂಡ್. Or at the same time, today Guruji told that we should know our dharma, and if Allah, we should also educate people around us about dharma. Exactly. So when we feel ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ಇನ್ನೊಬ್ರಿಗೇನು ಹೇಳ್ಕೊಡೋದು, that is a tamasic attitude. That's an inert mind. So one way, either we are hyperactive or we are inert. Tamasic mind ಗಿಂತ ignorant mind. Yes. So deep rooted in ignorance. Right. We already have concluded that we are ignorant. And because of humbleness, humility ಅನ್ನೋ ಪ್ರಿಟೆಕ್ಸ್ಟಲ್ಲಿ ವಿ ಫೀಲ್ ನನಗೆ ಏನೂ ಬರಲ್ಲ, ನನಗೇನು ಗೊತ್ತು, ನಾನಿನ್ನೂ ಇವಾಗ ಕಲಿತಾ ಇದ್ದೀನಿ, ಹಾಗೆ ಹೀಗೆ ನಾನು ಇನ್ನೊಬ್ರಿಗೇನು ಬೋಧನೆ ಮಾಡೋದು, ನಾನೇ ಮಾಡಿಲ್ಲ ಪ್ರಾಕ್ಟೀಸು ಅಂತ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಆ್ಯಕ್ಚುಲಿ ಮೆನಿ ಟೈಮ್ಸ್ ನಾವು ಇನ್ನೊಬ್ರಿಗೆ ಹೇಳ್ತೀವಿ ಅಂತಂದರೆ ದೆನ್ ಅವರ್ ಕಾನ್ಷಿಯನ್ಸ್ ವಿಲ್ ಟೆಲ್ ಅಸ್, ಮನಸ್ಸಾಕ್ಷಿ ನೀನು ಬೇರೆಯವ್ರಿಗೆ ಹೇಳಿದ್ಯಾ, ಸೊ ನೀನು ಫಾಲೋ ಮಾಡು ಅಂತ. ಸೊ ದಟ್ಸ್ ಅನ್ ಅದರ್ ವೇ ಆಫ್ ಫಾಲೋಯಿಂಗ್ ಆ್ಯಕ್ಚುಲಿ. ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ರಾಕ್ಟೀಸ್ ವಾಟ್ ವಿ ಆರ್ ಟೆಲಿಂಗ್. ಸೊ ಇಟ್ಸ್ ನಾಟ್ ಜಸ್ಟ್ ದಟ್, ಆ್ಯಂಡ್ ಇಟ್ಸ್ ಓಕೆ ಇಫ್ ವಿ ಡೋಂಟ್, ಅಂದರೆ ಈಗ ಫಸ್ಟ್ ಅಟೆಂಪ್ಟಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಒಳ್ಳೆ ವಿಚಾರ ಹೇಳೋದ್ರಲ್ಲಿ ತಪ್ಪಿಲ್ಲ, ಕೆಟ್ಟ ವಿಚಾರ ಹೇಳಬಾರ್ದು, ಅಗ್ರೀಡ್. ಸೊ ಇನ್ನೊಬ್ರಿಗೆ ಒಂದು ಧರ್ಮ ನಾವು ಹೇಳ್ತಾ ಇಲ್ವಲ್ಲ, ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಕಶ್ಯಪರು ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ ಅಂತ ಹೇಳ್ಬೋದು. ಆ ಥರ ಹೇಳಿ ಬೋಧನೆ ಮಾಡೋದ್ರಲ್ಲಿ ಏನೂ ತಪ್ಪೇ ಏನಿಲ್ಲ. ಇಟ್ಸ್ ನಾಟ್ ದಟ್ ವಿ ಆರ್ ಕ್ಲೇಮಿಂಗ್ ಇಟ್ಸ್ ಅವರ್ ಸೆನ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಇಟ್ಸ್ ಆಲ್ ಡಿವೈನ್ ಸೆನ್ಸ್ ಓನ್ಲಿ ವಿ ಆರ್ ಪ್ರೀಚಿಂಗ್ಕಿಂತ ಹೆಚ್ಚಾಗಿ ವಿ ಆರ್ ಇಂಪಾರ್ಟಿಂಗ್ ಹೇಳ್ಬೋದಾ, ಅಂದರೆ ಇಂಪಾರ್ಟ್ ಮಾಡ್ತಾ ಇದೀವಿ ಇನ್ನೊಬ್ರಿಗೆ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆವಾಗಲೇ ಮಾಡ್ತಾ 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 ಬಂದು ಒಂದು ಹದದಲ್ಲಿ ಬರುತ್ತೆ ನಮಗೆ. ಆವಾಗ ನಮಗೆ ಅಂದರೆ ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಓಕೆ ಈಗ ಮೈಂಡ್ ಸೈಲೆಂಟ್ ಆಗೋ ಥರ ಇದೆ ನಮಗೆ ಅಂತ. ಯಾಕೆಂದರೆ ಇಲ್ಲಾಂದರೆ ನಮಗೆ ಆಲ್ವೇಸ್ ವಿ ಆರ್ ಪ್ಲ್ಯಾನಿಂಗ್ ಸಮಥಿಂಗ್, ವಿ ಆರ್ ಟ್ರೈಂಗ್ ಟು ಮೆಂಟಲಿ ಡೂ ಸಮ್ ಆ್ಯಕ್ಟಿವಿಟಿ. ಫಿಸಿಕಲಿ ಮಾಡಿಲ್ಲ ಅಂದರೆ ಕೂತಿದ್ದೀವಿ ಅಂದರೆ ಮೆಂಟಲಿ ವಿ ಆರ್ ಆ್ಯಕ್ಟಿವ್ ಅಂತ. ಸೊ ಗುರುಜಿ ಯಾವಾಗಲೂ ಹೇಳ್ತಾರೆ, ಕೈ ಕಾಲು ಓಡಾಡ್ತಾ ಇದ್ರೆ ಒಂದೊಂದು ಸತಿ ಮೈಂಡ್ ವರ್ಕ್ ಆಗಲ್ಲ, ಮೈಂಡ್ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾರೆ, ಕೈ ಕಾಲು ಓಡಾಡಲ್ಲ ಅಂತ. ಈಗ ನಮಗೆ ಉದಾಹರಣೆಗೆ ಯಾರೂ ಸಿಕ್ಕಿಲ್ಲ ಹೇಳೋಕ್ಕೆ, ಯಾರು ಧರ್ಮ ವಿಚಾರನ, ಅಥವಾ ನಾವು ಹೇಳಿದ್ರೆ ಕೇಳೋಕ್ಕೆ ರೆಡಿ ಇಲ್ಲ ಅಂತ ಅನ್ಕೋಣ. ಆವಾಗ ಗುರುಜಿ ಒಬ್ಬರು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಒಬ್ಬರು ಶ್ರೀವಿದ್ಯಾ ಉಪಾಸಕರು ಹೆಂಗೆ ಉಪಾಸಕರಾದರು ಅಂದರೆ, ಅವರು ಶಂಕರಾಚಾರ್ಯ ಫೋಟೋ ಮುಂದೆ ನಿಂತ್ಕೊಂಡು ಹೇಳೋರು, ಡಿಸ್ಕೋರ್ಸ್ ಮಾಡೋರು ಅಂತ. ಯಾರೂ ಕೇಳಿಸ್ಕೊತಾ ಇಲ್ಲ, ಅವರಾಯಿತು ಫೋಟೋ ಆಯಿತು. ಬಟ್ ಹಿ ವುಡ್ ಆಲ್ವೇಸ್ ಟಾಕ್ ಟು ಹಿಮ್ಸೆಲ್ಫ್ ಆ್ಯಂಡ್ ಟೆಲ್ ಆಲ್ ದೀಸ್ ಬೋಧನೆ. ಅದು ಎಲ್ಲಿ ಹೋಗುತ್ತೆ ಅಂದರೆ ಅದು ಹೋಗಿ ಆಕಾಶಿಕ್ ರೆಕಾರ್ಡ್ಸಿಗೆ ಹೋಗಿ ರೀಚ್ ಆಗುತ್ತೆ, ಯಾರ್ಯಾರಿಗೆ ತಲುಪಬೇಕೋ ಆ ಮೆಸೇಜ್ ತಲುಪತ್ತೆ. ಬಟ್ ದ ಹೋಲ್ ಪಾಯಿಂಟ್ ಈಸ್ ಫ್ರಮ್ ಅವರ್ ಸೈಡ್ ವಿ ಶುಡ್ ಡಿಸ್ಪೆನ್ಸ್. ಸೊ ವೆದರ್ ಇಟ್ಸ್ ನಂಬರ್ ಆಫ್ ಪೀಪಲ್ ಇಸ್ 5 or 10 or 500, ಇಟ್ ಡಸ್ ನಾಟ್ ಮ್ಯಾಟರ್. ಆರ್ ಇಫ್ ಇಟ್ಸ್ ನೋಬಡಿ ಆಲ್ಸೋ ಇಟ್ಸ್ ಫೈನ್. ಬಟ್ ಸ್ಟಿಲ್ ಆಕಾಶ ತತ್ವದಲ್ಲಿ ಅದು ಹೋಗಿ ಸೇರಿಕೊಳ್ಳುತ್ತೆ, ಅಲ್ಲಿಂದ ಯಾರಿಗೆ ರೀಚ್ ಆಗಬೇಕೋ ಅದು ರೀಚ್ ಆಗುತ್ತೆ. ಸೊ ನಾವು ಧರ್ಮ ಬೋಧನೆ ಮಾಡೋದನ್ನು ನಿಲ್ಲಿಸ್ಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಮನದಟ್ಟಾಗುತ್ತೆ. ಫಸ್ಟ್ ನಾವು ಜೋರಾಗಿ ಹೇಳ್ಕೊಳ್ಳೋದು ಮಾಡಿದಾಗ ನಮಗೆ ಮನದಟ್ಟಾಗುತ್ತೆ. ವಿಚ್ ಇಸ್ ವೈ ಗುರುಜಿ ಸೈಡ್ ವೆನ್ ಯು ಗೋ ಬ್ಯಾಕ್ ಹೋಮ್, at least for 5 minutes or 10 minutes or maximum it will take you 15 minutes, but you go through the notes of the satsang. Or in fact this morning I told Guruji, ಗುರುಜಿ ಯಾಕೆ ಇದು ಕಾಶ್ಯಪ ಸೂತ್ರ ನೀವೇನಾದರೂ ಹೊಸ ವಿಚಾರ ಹೇಳಿ, ನಮ್ಮ ಹತ್ರ ಎಲ್ಲರ ಹತ್ರ ಬುಕ್ ಇದೆ, ನಾವೆಲ್ಲ ಓದ್ಕೋತೀವಿ ಅಂತ. ಗುರುಜಿ ಸೆಟ್ ಎಲ್ಲರೂ ಬುಕ್ ಇದೆ, ಓದಿದ್ದೀನಿ ಅಂತಾರಮ್ಮ, ಯಾರೂ ಓದಲ್ಲ, ಯಾರೂ ಅದನ್ನು ಅಸಿಮ್ಯುಲೇಟ್ ಮಾಡ್ಕೊಳ್ಳಲ್ಲ, ಅದನ್ನು ಡೀಪ್ ರೂಟೆಡಾಗಿ ತೊಗೋಬೇಕು ಅಂತ ಜಗ್ಗಿಯಲ್ಲ ಅದರಲ್ಲಿರೋ ಜ್ಞಾನನ. ಇವತ್ತು ಹೇಳಿದ್ರಲ್ಲ, ಶುಗರ್ ಕೇನ್ನ ಚೆನ್ನಾಗಿ ಜಗದ್ಬಿಟ್ಟು ಆಮೇಲೆ ಅದನ್ನು ಉಗಿತೀವಿ, ಆ ರಸ ಮಾತ್ರ ಒಳಗಡೆ ತೊಗೋತೀವಿ ಅಂತ. ಅದೆಲ್ಲ ಯಾರೂ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಮತ್ತೆ ಸ್ಪೂನ್ ಫೀಡ್ ಮಾಡಿ ಐ ಹ್ಯಾವ್ ಟು ಗೆಟ್ ಅನ್ ಅದರ್ ಡೈಮೆನ್ಷನ್ ಔಟ್ ಫಾರ್ ಆಲ್ ಆಫ್ ಯು.
ಬಿಕಾಸ್ ಯು ಆರ್ ಆಲ್ರೆಡಿ ಎಂಗೇಜ್ಡ್ ಇನ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಆ್ಯಕ್ಟಿವಿಟೀಸ್. ಎಲ್ಲ ಕಡೆ 2 ದೋಣಿಲಲ್ಲ, ಒಂದು 100 ದೋಣಿಲಿ ಕಾಲಿಟ್ಬಿಟ್ಟಿದ್ದೀವಿ ಎಲ್ಲರೂ. ಒಂದೊಂದು ಪಾರ್ಟು ಒಂದೊಂದು ಕಡೆ ಇರೋದ್ರಿಂದ ನಮಗೆ ಸ್ಟ್ರೀಮ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಐ ಆಮ್ ಸೇಯಿಂಗ್ ಜನರಲೈಸ್ಡಾಗಿ ಹೇಳ್ತಾ ಇದ್ದೀನಿ, ನಾಟ್ ಲೈಕ್ ದೇರ್ ಮೇ ಬಿ ಅದರ್ಸ್ who are evolved enough to be actually following Guruji's guidelines, but most of us, like what Guruji said, we are all ignorant, so that we are not seeing that light inside us at all. That moment of silence is very, very important. I have experienced that, especially during Kundalini. ಆ ಕುಂಡಲಿನಿ ಕ್ರಿಯಾ ಗುರುಜಿ ಹೇಳ್ಕೊಟ್ಟಿರೋದು ಮಾಡ್ತಾ ಇದ್ದಾಗ ಆ ರೆವರ್ಬ್ರೇಷನ್ ಆದಾಗ ನಂಗೆ ಫೀಲ್ ಆಗುತ್ತೆ ಬಾಡಿಯಲ್ಲಿ ಒಳಗಡೆ, ದಟ್ ಸಮ್ ಫ್ಯೂ ಮೊಮೆಂಟ್ಸ್ ಆಫ್ ಸೈಲೆನ್ಸ್, ಆ್ಯಂಡ್ ದಟ್ ಈಸ್ ಅ ವೆರಿ, ಐ ಫೀಲ್ ದ ಪ್ರೆಸೆನ್ಸ್ ಆಫ್ ಡಿವಿನಿಟಿ ದಟ್ ಟೈಮ್. ಅಂದರೆ ಫಿಸಿಕಲ್ ಲೈಟ್ಗಿಂತ ಹೆಚ್ಚಾಗಿ ಹೌ ವಿ ಫೀಲ್ ಎಟ್ ದಟ್ ಪಾಯಿಂಟ್. ಅಂದರೆ ಗುರುಜಿ ಇಸ್ ಆಲ್ರೆಡಿ ಟಾಟ್ ಅಸ್ ಸೋ ಮೆನಿ ಥಿಂಗ್ಸ್. ಕಾಯಕಲ್ಪ ಕ್ರಿಯಾ, ಇದು ಬುಕ್ಸ್ ಬಂದಿದೆ, ಮತ್ತು ಮೆಡಿಟೇಷನ್ ಹೇಳ್ಕೊಟ್ಟಿದ್ದಾರೆ, ಜಪ ಹೇಳ್ಕೊಟ್ಟಿದ್ದಾರೆ. ದ ಹೋಲ್ ಥಿಂಗ್ ಇಸ್, ನಮಗೇನಾಗಿದೆ ಅಂದರೆ ಆ ಪ್ರಕಾಶಂ ನಮ್ಮ ಒಳಗಡೆ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ, ಉದಾಹರಣೆಗೆ ಈ ವಾರ ಗುರುಜಿ ನಮಗೆ ಬರೀ ಈ ಮಂತ್ರ ಮಾಡಿ ಅಂತ ಹೇಳಿಬಿಟ್ರೆ ನಮಗೆ ಫುಲ್ ರಿದಮ್ಸ್ ಇದಾಗ್ಬಿಡುತ್ತೆ. ಯಾಕೆಂದರೆ ಫುಲ್ ಡೇ ವಿ ವುಡ್ ಹ್ಯಾವ್ ಬಿನ್ ಪ್ಲ್ಯಾನಿಂಗ್ ಆ್ಯಂಡ್ ವಿ ಆರ್ ಮೆಂಟಲಿ ಯೂಸ್ ಟು ಡೂಯಿಂಗ್ ಒನ್ ಅಂದಮೇಲೆ 2 ಅಂದಮೇಲೆ 3 ಅಂತ. ಸೊ ಒಂದು ಜಪ ಹೇಳಿಲ್ಲ ಗುರುಜಿ ಇನ್ನೊಂದು ಮಾಡಿ ಅಂದರೆ ಆ ಟೈಮಲ್ಲಿ ನಮಗೆ ರೆಸ್ಟ್ಲೆಸ್ನೆಸ್ ಬರೋ ಅಂಥ ಒಂದು ಪಾಸಿಬಿಲಿಟಿ ನನಗಾಗಿದೆ ಆ ಥರ. ಸೊ ಐ ವಿಲ್ ಟಾಕ್ ಫಾರ್ ಮೈ ಸೆಲ್ಫ್. ಸೊ ಆ ಥರ ಆದಾಗ ನಾನು ಐ ವಿಲ್ ಫೀಲ್ ಮೋರ್ ರೆಸ್ಟ್ಲೆಸ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಸೀಯಿಂಗ್, ಈ ಮಂತ್ರ ಮಾಡಬೇಕಾಗಿತ್ತು, ಈ ಮಂತ್ರ ಮಾಡಬೇಕಾಗಿತ್ತು ಅಂತ. ಯಾಕೆ ಅಂದರೆ ಅಲ್ಲಿ ಒಳಗಡೆ ಪ್ರಕಾಶ ಇದೆ ಅಂತ ಗೊತ್ತಿಲ್ಲ. ಗುರುಜಿ ಸುಮ್ಮನೆ ಇರು ಅಂದ್ರದ್ರಲ್ಲೂ ಪ್ರಕಾಶ ಇದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಆ್ಯಕ್ಟಿವಿಟಿ ಮಾಡು ಅಂದ್ರಲ್ಲೂ ಪ್ರಕಾಶ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ದಟ್ ಈಸ್ ವೇರ್ ದ ಇಗ್ನೋರೆನ್ಸ್ ಕಮ್ಸ್ ಇನ್ ಟು ದ, ಇಟ್ ಟೇಕ್ಸ್ ಓವರ್ ಆ್ಯಂಡ್ ಇಟ್ ಆ್ಯಕ್ಚುಲಿ ಮಿಸ್ಗೈಡ್ಸ್ ಅಸ್ ಅಂತ ಹೇಳ್ಬೋದು. ಅಲ್ಲಿ ಗೈಡ್ ಮಾಡೋಕೆ ರೆಡಿ ಇದ್ದು ಗೈಡ್ ಮಾಡಿದ್ರೂ ನಾವು ಯಾಕೆ ಮಿಸ್ಗೈಡ್ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ಇಟ್ಸ್ ಬಿಕಾಸ್ ಆಫ್ ದ we are not ready to embrace the light which is already because of inertia, because of deep rooted inertia. ಅದೇ ಯಾವ್ಯಾವ ಜನ್ಮದಿಂದ ಹೆಂಗೆ ಬಂದಿದೆ ಏನು ಅದೆಲ್ಲನೂ ಸೇರ್ಕೊಂಡು ನಮಗೆ ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ ಕೊಟ್ಟಿರೋ ಜ್ಞಾನ ಮೇಲೆ ಅಥವಾ ನಮ್ಗೆ ರಿಯಲೈಸ್ ಆಗಿರೋ ಜ್ಞಾನದ ಮೇಲೆ. ಅದಕ್ಕೆ ಇನ್ನೊಬ್ರಿಗೆ ನಾವು ಹೇಳಲ್ಲ. ವಿ ವಿಲ್ ಕೋಟ್ ಎಕ್ಸಾಂಪಲ್ಸ್. ಇಲ್ಲ ರಾಮಕೃಷ್ಣಗೆ ಯಾರೋ ಬಂದ್ಬಿಟ್ಟು ಜಿಲೇಬಿ ಬಿಡಕ್ಕೆ ಹೇಳಿ ನಮ್ಮ ಮಗನ್ನ ಅಂತ ಹೇಳಿದ್ರು. ರಾಮಕೃಷ್ಣ 15 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. 15 ದಿನ ಆದಮೇಲೆ ಹೋದಾಗ ಜಿಲೇಬಿ ಬಿಡಪ್ಪ ಅಂತ ಹೇಳ್ತಾರೆ ಅವರು. ಸೊ ತಾಯಿ ಕೇಳ್ತಾರೆ, ನೀವು ಯಾಕೆ 15 ದಿನ ಮುಂಚೆನೇ ಈ ಸ್ಟೇಟ್ಮೆಂಟ್ ಹೇಳ್ಬೋದಾಗಿತ್ತಲ್ಲ ಅಂತ. ಇಲ್ಲ, ನಾನು ಬಿಟ್ಟಿರಲಿಲ್ಲ ಜಿಲೇಬಿನ, ಅದಕ್ಕೆ ನಂಗೆ 15 ದಿನ ಬೇಕಾಯಿತು ಜಿಲೇಬಿ ಬಿಡೋಕ್ಕೆ. ಸೊ ಅದಾದಮೇಲೆ ನಾನು ಇವಾಗ ಬೋಧನೆ ಮಾಡ್ತಾಯಿದ್ದೀನಿ. ವಿತೌಟ್ ಪ್ರಾಕ್ಟೀಸಿಂಗ್ ಐ ವಿಲ್ ನಾಟ್ ಪ್ರೀಚ್ ಅಂತ. ಸೊ ಬೇಸಿಕಲಿ ಒಬ್ರೊಬ್ರಿಗೂ ಒಂದೊಂದು ಮೆಸೇಜ್ ಕೊಡೋಕ್ಕೆ ಗುರುಗಳು ಒಂದೊಂದು ರೀತಿ ಸೆಲ್ಫ್ ವಿಲ್ಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಗೆ ಓಪನಾಗಿ ಗುರುಜಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನೀವು ಹೋಗಿ ಧರ್ಮ ಪ್ರಚಾರ ಮಾಡಿ, ಧರ್ಮ ಹೇಳ್ಕೊಡಿ, ಮಾಡಿ ಅಂತಂದಾಗ ನಾವು ಯಾಕೆ ಹಿಂದೇಟು ಹೊಡಿಬೇಕು ಅಂತ ನಾನು ಹೇಳೋದು. ಇಟ್ಸ್ ಓಕೆ. ಕೆಲವು ಸತಿ ನಾವು ಇನ್ನೊಬ್ರಿಗೆ ಜೋರಾಗಿ ಹೇಳಿದ್ರೆ ನಮಗೇನೆ ಕಾನ್ಷಿಯನ್ಸ್ ಬ್ರೇಕ್ ಆಗುತ್ತೆ, ಅಯ್ಯೋ ನಾನು ಅವನಿಗೆ ಹೇಳ್ಬಿಟ್ಟೆ ನಾನು ಫಾಲೋ ಮಾಡಲೇಬೇಕು ಅಂತ. ಸೊ ಅದು ರಿವರ್ಸ್ ಆಗೋ ವರ್ಕ್ ಆಗುತ್ತೆ, ಅಷ್ಟು ಮೈಂಡ್ ನಾವು ವರ್ಕ್ ಮಾಡೋದಾದ್ರೆ. ಸೊ somewhere we have to start this process. A particular person that upasak, Srividya upasak, who started talking in front of Shankaracharya, ಇದು ನಮಗೆ ತುಂಬ ವರ್ಷ ಹಿಂದೆ ಹೇಳಿದ್ದು ಗುರುಜಿ. ಬಟ್ ಅದು ಇವತ್ತವರೆಗೂ ನಂಗೆ ಮನದಟ್ಟಾಗಿದೆ. ಅಂದರೆ ಲೈಕ್ ಒಬ್ಬರೇ ಇದ್ದಾಗಲೂ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರೆ ನಮಗೆ ಜ್ಞಾನ ಹೆಚ್ಚಾಗಿ ಬರುತ್ತೆ ಇನ್ನೂ ಅಂತ ಒಂದು ರಿಯಲೈಸೇಷನ್ ಆಗಿದೆ ಆ ವಿಚಾರದಲ್ಲಿ. ಜೈ ಮಾತಾ, ಜೈ ಗುರುದೇವ್. ನೆಕ್ಸ್ಟ್ ಲೈನ್ ಓದು. ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಅನುಭವಗಳನ್ನು ಹೊಂದುತ್ತೇವೆ. ನಮ್ಮ ಇಂದ್ರಿಯಗಳ ಮೂಲಕ ಗೋಚರವಾಗುವ ಅನುಭವಗಳನ್ನು ನಾವು ಸುಲಭವಾಗಿ ವರ್ಣಿಸಬಹುದು. ಆದರೆ ಆಧ್ಯಾತ್ಮಿಕ ಅಥವಾ ದಿವ್ಯ ಅನುಭವಗಳನ್ನು ಭಾಷೆಯ ಮೂಲಕ ವರ್ಣಿಸುವುದು ಅಸಾಧ್ಯ. ಒಂದು ನಿಮಿಷ ಅದರ ಬಗ್ಗೆ ಜಿಜ್ಞಾಸೆ ಮಾಡಿ. ಇದ್ರ ಬಗ್ಗೆ ನಾವು ಒಂದು 3 ವಾರ ಹಿಂದೆ ಗುರುಜಿಯವರು ಸತ್ಸಂಗ ಮಾಡ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿದರೆ ತುಂಬ ನಿಧಾನಕ್ಕೆ ಮಾಡ್ತಾಯಿದ್ರು, ಕಣ್ಣು ಮುಚ್ಕೊಂಡೇ ಮಾತಾಡ್ತಾಯಿದ್ರು ಗುರುಜಿ. ಗುರುಜಿ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಸಮ್ ಎಕ್ಸ್ಪೀರಿಯನ್ಸ್. Then after the satsang, Guruji said, how was the satsang? I said, very different, very slow. You know, you're looking for words unlike you, but I could make out you were seeing something ಅಂತ ಹೇಳಿದೆ. ಅದೇ ಹೇಳಿದ್ರು ಯಾವಾಗಲೂ ಹಾಗೇ. ಅದು ಒಂದು ಅನುಭವನ, ಆಧ್ಯಾತ್ಮಿಕ ಅನುಭವನ ಹೇಳಬೇಕು ಅಂದರೆ ಅದು ತುಂಬ ಕಷ್ಟ ಅಂತ. ಅಂದರೆ ನೀವು ಇವನ್ ಗಂಜಾಮ್ ಎಕ್ಸ್ಪೀರಿಯನ್ಸೇ ಗುರುಜಿನ ಕೇಳಿದ್ರೆ ಪ್ರತಿ ಸತಿ ಒಂದು ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಸತಿ ದೇವಿದು ಐ ಸಾ ದೇವಿ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್ ಅಂತ ಹೇಳ್ತಾರೆ. ಒಂದು ಸತಿ ಫುಲ್ ಪ್ರಕಾಶವಾಗಿ ದೇವಿ ಕಾಣಿಸೋದು ಅಂತಾರೆ. ಒಂದೊಂದು ಸತಿನೂ ಒಂದೊಂದು ಥರ. ಅಂದರೆ ಯು ಕಾಂಟ್ ಎಕ್ಸ್ಪ್ಲೈನ್. ಎಲ್ಲ ಒಂದೇ ಥರ ಆಗಿರುತ್ತೆ.
ಫ್ಲೆಶ್ ಆ್ಯಂಡ್ ಬ್ಲಡ್ಡಲ್ಲೂ ಕಾಣಿಸಿರ್ಬೋದು. ಲೈಕ್ ಶಾಲಿನಿ ಆಂಟಿ ನನ್ನ ಎದುರುಗಡೆ ಕೂತಿದ್ದಾರೆ. ಸೊ ಅವ್ರು ಇವಾಗ ಹೀಗೆ ಕಾಣಿಸ್ತಾ ಇದ್ರು, ಫುಲ್ ಪ್ರಕಾಶ ಸುತ್ತಲೂ ಆರಲ್ಲಿ ಇದ್ದರೂ ನಂಗೆ ಎರಡು ಥರನೂ ಇರ್ಬೋದು. ಬಟ್ ನಾನು ಒಂದು ಸತಿ ನೋಡಿದಾಗ ಸೇ ಶಾಲಿನಿ ಆಂಟಿ ಈಸ್ ವೆರಿಂಗ್ ವೈಟ್ ಆ್ಯಂಡ್ ರೆಡ್ ಆ್ಯಂಡ್ ಶಿ ಈಸ್ ವೆರಿಂಗ್ ಹರ್ ಗ್ಲಾಸಸ್ ಐ ಸಾ ಅಂತ. ಇನ್ನೊಂದು ದಿನ ಬಂದಾಗ ಅಯ್ಯೋ ಬ್ರೈಟಾಗಿದ್ದರು ಅಂತ. ಅಂದರೆ ಎಲ್ಲನೂ ಸತ್ಯನೇ, ಬಟ್ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದು ಇಂದ್ರಿಯಕ್ಕೆ ಸಿಕ್ಕದೆ ಬೇರೆ ಥರ ಹೇಳಬೇಕು ಅಂದರೆ ಅದು ತುಂಬ ಕಷ್ಟ. ಅದು ಹೆಂಗೆ ಹೇಳೋದು ಏನು ಅಂತ ಅದನ್ನೇ ಇಲ್ಲಿ ಗುರುಜಿಯವ್ರು ಹೇಳ್ತಾರದು. ಅಂದರೆ ನಾವು ಟೇಸ್ಟ್ ಮಾಡಬೇಕು ಅಂದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ, ಬಟ್ ಅದೇನು ಅಂದರೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಆ್ಯಪಲ್ ಟೇಸ್ಟ್ ಮಾಡಿದಾಗ ಆ್ಯಪಲ್ ಹೆಂಗಿದೆ ಅಂದರೆ ಆ್ಯಪಲ್ ಟೇಸ್ಟು ನಮ್ಗೆ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋ ಬೇಸಿಕ್ ಥಿಂಗೇ ಬರೋಲ್ಲ. ಆ್ಯಪಲ್ ಟೇಸ್ಟ್ ಲೈಕ್ ಆ್ಯಪಲ್ ಅಂತ ಹೇಳ್ಬೋದು, ಆರೆಂಜ್ ಟ್ಯಾಂಗಿ ಅಂತ ಹೇಳ್ಬೋದು, ಆ್ಯಪಲ್ ಸ್ವೀಟ್ ಅಂತ ಹೇಳ್ಬೋದು, ಕೆಲವು ಸತಿ ಜ್ಯೂಸಿ ಅನ್ಬೋದು, ಇಲ್ಲಾಂದರೆ ಹಿಟ್ಟಾಗಿದೆ ಅಂತ ಹೇಳ್ಬೋದು. ಬಟ್ ವಿ ಕಾಂಟ್ ರಿಯಲಿ ಗೆಟ್ ಕ್ಲೋಸ್ ಟು ಸಮಥಿಂಗ್. ಬಟ್ ಇಫ್ ವಿ ಹ್ಯಾವ್ ಸಮ್ ಕೇಕ್ ಫಾರ್ ಎಕ್ಸಾಂಪಲ್ ವಿಚ್ ವಿಲ್ ಹ್ಯಾವ್ ಎಸೆನ್ಸ್ ಆರ್ ಸಮಥಿಂಗ್ ಆಫ್ ಆ್ಯಪಲ್, ವಿ ವಿಲ್ ಸೇ ದಿಸ್ ಟೇಸ್ಟ್ ಲೈಕ್ ಆ್ಯಪಲ್ ಕೇಕ್ ಅಂತ ಹೇಳ್ಬೋದು. ಬಟ್ ಅಷ್ಟೇ ಹೇಳೋಕ್ಕಾಗಲ್ಲ, ನಮ್ಗೆ ಇನ್ನೇನು ಹೇಳೋಕ್ಕಾಗಲ್ಲ. ಆ ಥರನೇ ನಮ್ಗೆ ಡಿವಿನಿಟಿನೂ ಅಷ್ಟೇ, ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ಹೇಳ್ಬೋದು ದಿಸ್ ಇಸ್ ಲೈಕ್ ಮದರ್ಸ್ ಚೈತನ್ಯ, ದಿಸ್ ಇಸ್ ವಿಷ್ಣುಸ್ ಚೈತನ್ಯ, ದಿಸ್ ಇಸ್ ಈಶ್ವರನ್ ಚೈತನ್ಯ ನಂಗೆ ಫೀಲ್ ಆಗ್ತದೆ ಅಂತ. ಬಟ್ ಇಲ್ಲಾಂದರೆ ವಿ ಡೋಂಟ್ ನೋ. ನಮಗೆ ಮೂರು ಅನುಭವ ಆಗದಿರೋದ್ರಿಂದ ಗುರುಜಿ ಏನು ಹೇಳ್ತಾರೋ ಅದೇ ಅಂತ ಅಂದ್ಕೊಂಡು ಇದು ಮಾಡ್ತೀವಿ. ಬಟ್ ಅವರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗೋದೇ ಇಲ್ಲ. So the whole point is that we should have a personal experience, and that experience, when it happens, we will actually come to the state of mauna, that silence which Guruji talks about. Because ಇಂದ್ರಿಯಗಳು, ಗುರುಜಿ ಒಂದ್ಸತಿ ಹೇಳಿದರು, ಇಂದ್ರಿಯಗಳೆಲ್ಲ ಹಿಂದೆ ರಿಸೀಡ್ ಆಗಿಬಿಡುತ್ತೆ ಬ್ಯಾಕ್ಗ್ರೌಂಡ್ಗೆ, ಚೈತನ್ಯ ಮಾತ್ರ ಮುಂದೆ ಬರುತ್ತೆ ಅಂತ. ಅದೇ ಹಂಗಾದಾಗ ನಮಗೆ ವರ್ಡ್ಸ್ ಎಲ್ಲ ಬರೋಲ್ಲ, ನಿಂತು ಹೋಗ್ಬಿಡುತ್ತೆ. ಅದು ನಾವು ಈವನ್ ಸೋಹಂ ಮೆಡಿಟೇಷನಲ್ಲಿ ನೋಡಿದ್ದೀವಲ್ಲ, ಸೋಹಂ ಮಾಡ್ತಾ ಇದ್ದಂಗೆ ಇಂಟೆನ್ಸಾಗಿ ರಿಗರಸ್ಸಾಗಿ ಮಾಡಿದ್ರೆ ಒಬ್ರೊಬ್ರ ಮುಖನೂ ಒಂದೊಂದು ಕಡೆ ತಿರುಗಿರುತ್ತೆ, ಬಾಡಿ ಹೆಂಗೋ ತಿರುಗಿರುತ್ತೆ, ಕೈ ಮುಖ ಏನೇನೋ ಒಂಥರ ವಿ ವಿಲ್ ನಾಟ್ ಬಿ ದ ಸೇಮ್. ಅದೇನು ಅಂದರೆ ಅದು ಬಾಡಿ ಕಾನ್ಷಿಯಸ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಸೋಲ್ ಕಾನ್ಷಿಯಸ್ನೆಸ್ ಪ್ರಭಾವಕ್ಕೆ ಬರುತ್ತೆ. ಇದೆಲ್ಲ ನಮಗೆ ಒಂಥರ ಚುಟುಕಿ ಥರ, ಜಸ್ಟ್ ಒಂದು ಟ್ರೇಲರ್ ಗ್ಲಿಮ್ಸ್ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನಾಟ್ ಲೈಕ್ ಅ ಫುಲ್ ಫ್ಲೆಜ್ಡ್ ಮೂವಿ like how Guruji can see. Like Guruji would tell sometimes that ದೇವಿ ನನ್ನ ತೊಡೆ ಮೇಲೆ ಕೂತ್ಕೋತಾಳೆ, ಕಾಲಲ್ಲಿ ಹಿಂಗೆ ಒದಿತಾಳೆ, ಆ ಥರ ಎಲ್ಲ ಇದು ಮಾಡ್ತಾಳೆ. ಶಿಲ್ ನಡ್ಜ್ ಮೀ, ಶಿ ಸಮ್ಟೈಮ್ಸ್ ವೆರಿ ಪ್ಲೇಫುಲ್. ಸಮ್ಟೈಮ್ಸ್ ನಿಮಗೆಲ್ಲ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತ ನನಗೆ ಬೈತಾಳೆ, ನಾನು ನಿಮ್ಗೆ ಎಷ್ಟು ಬೈತೀನೋ ಅದಕ್ಕೆ 1000 ಬೈತಾಳೆ ಅಂತೆಲ್ಲ ಗುರುಜಿ ಯಾಕೆ ಹೇಳ್ತಾರೆ ಅಂದರೆ ದಟ್ ಈಸ್ ಆಲ್ ಎಕ್ಸ್ಪ್ರೆಷನ್ಸ್ ಆಫ್ ದಟ್ ಸೇಮ್ ವಾಟ್ ಈಸ್ ಇನ್ಸೈಡ್ ವಿಚ್ ಕಮ್ಸ್ ಔಟ್. ಸೊ ದೋಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ ವಿ ಹ್ಯಾವ್ ನಾಟ್ ಹ್ಯಾಡ್. ಬಿಕಾಸ್ ಈಗ ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದಿರೋದನ್ನ ಗುರುಜಿ ಹೇಳಿದ್ರು, ಕಾಲು ಹಿಂಗೆ ನಡ್ಜ್ ಮಾಡ್ತಾಳೆ, ಇದು ಮಾಡ್ತಾಳೆ, ಓದಿತಾಳೆ, ಆಟ ಆಡ್ತಾಳೆ, ಮಕ್ಕಳು ಹಿಂಗೆ ಟ್ಯಾಪ್ ಮಾಡ್ದಂಗೆ ಮಾಡ್ತಾಳೆ ಅಂತೆಲ್ಲ. ಅದೆಲ್ಲ ಯಾಕೆ ಹೇಳೋದು ಅಂದರೆ ಜಸ್ಟ್ ನಮ್ಗೆ ಆ ಥರ ಒಂದು ಅನುಭವ ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು ನಮ್ಗೆ ಅರ್ಥ ಆಗತ್ತೆ ಅಂತ. ಈಗ ಗುರುಜಿ ಬರೀ ಲೈಟ್ ಥರ ಕಾಣಿಸಿದ್ಲು ದೇವಿ ನನಗೆ ಗಂಜಾಮಲ್ಲಿ, ನಾನು ಸಮಾಧಿಗೆ ಹೋದೆ ಅಂದಾಗ ನಮ್ಗೆ ಇನ್ನೂ ಸ್ವಲ್ಪ ಗೊತ್ತಾಗಲ್ಲ ಯಾವ ಥರ ಲೈಟ್ ಅದು ಏನು ಅನ್ನೋದೊಂದು ಗೊತ್ತಾಗಲ್ಲ. ಸೊ ಬೇಸಿಕಲಿ ದೇರ್ ಇಸ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂದ್ರಿಯ ರಿಲೇಟೆಡ್ ಅನುಭವ ಆ್ಯಂಡ್ ಡಿವೈನ್ ಅನುಭವ. ಆ್ಯಂಡ್ ವಿ ಆರ್ ಸೋ ಪ್ರಿಮಿಟಿವ್ ಅಂದರೆ ಈ ವಿಚಾರದಲ್ಲಿ ಇಂದ್ರಿಯಗಳ ಅನುಭವನೂ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಫಾರ್ ಡಿವೈನ್ ಅನುಭವ ಇಸ್ ಡಿಫ್ರೆಂಟ್. ಆ್ಯಂಡ್ ವಿ ನೋ ದಟ್ innumerable times Guruji has told that whenever Ishvara was supposed to explain to Nandi about samadhi, ಯಾವಾಗಲೂ ಎಲ್ಲ ಫಸ್ಟಿಂದ ಯಮ ನಿಯಮ ಆಸನ ಪ್ರತ್ಯಾಹಾರ ಎಲ್ಲ ಅಷ್ಟಾಂಗ ಯೋಗದ ಹೇಳುವಾಗ ಎಲ್ಲ ಹೇಳಿ ಸಮಾಧಿಗೆ ಬಂದಾಗ ಮಾತ್ರ ಹಿ ಕುಡ್ ನಾಟ್ ಕಂಟಿನ್ಯೂ, ಹಿ ಹಿಮ್ಸೆಲ್ಫ್ ವುಡ್ ಗೋ ಟು ಸಮಾಧಿ ಅಂತ. ಸೊ ದಟ್ ಈಸ್ ದಟ್ ಸ್ಟೇಟ್ ಆಫ್ ಸಮಾಧಿ ಈಸ್ ಬೇಸಿಕಲಿ ದ ಸ್ಟೇಟ್ ಆಫ್ ಲೂಸಿಂಗ್ ಯುವರ್ ಸೆಲ್ಫ್, ಯುವರ್ ಇಂದ್ರಿಯಾಸ್, ಯುವರ್ ಮೈಂಡ್, ಬೇಸಿಕಲಿ ಡಿಸ್ಲಾಡ್ಜಿಂಗ್ ದ ಮೈಂಡ್. ಬಿಕಾಸ್ ಮೈಂಡ್ ಈಸ್ ವಾಟ್ ರೆಕಗ್ನೈಸಸ್. ಗುರುಜಿ ಇವತ್ತೇನು ಹೇಳಿದ್ರು, ಜೀವ ಸೌಭಾಗ್ಯಂ ಪ್ರಕಾಶಂ ಹೇಳೋವಾಗಲೇ ಅವರ ಇಂಟೆಲೆಕ್ಟ್ ಇದ್ದಂಗೆ ನಮ್ಮ ಮೈಂಡ್ ಹೆಂಗಿರುತ್ತೋ ಆ ಥರ ಪ್ರಕಾಶ ನಮಗೆ, ನಮ್ಮ ಇಂಟೆಲೆಕ್ಟ್ ಇದ್ದಂಗೆ ಹೆಂಗಿರುತ್ತೋ ಹಂಗೆ ಪ್ರಕಾಶ. ಇವತ್ತೆಲ್ಲ ಆಗ್ತಿರೋದು ಹಾಗೆ. ನಮ್ಮ ಎಜುಕೇಷನ್ ರಿಲೇಟೆಡು ನಮಗೆ ಏನು ಟ್ರೈನಿಂಗ್ ಆಗಿದೆಯೋ, ನಮಗೆ ಎಷ್ಟು ಸಂಸ್ಕಾರ ಇದೆಯೋ ಅಷ್ಟಕ್ಕೆ ಮಾತ್ರ ನಮಗೆ ಪ್ರಕಾಶ. ವಿ ಕ್ಯಾನ್ ಓನ್ಲಿ ಸಿ ದಟ್ ಮಚ್, ವಿ ಕಾಂಟ್ ಸಿ ಬಿಯಾಂಡ್ ದಟ್. ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಇಮಿಡಿಯೇಟ್ಲಿ, ಅದಕ್ಕೆ ಗುರುಜಿ ಹೇಳೋದು ಮೂಗು ನೇರಕ್ಕೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಲಿಮಿಟೆಡ್ ಟು ಮೈ ಎಕ್ಸ್ಪೀರಿಯನ್ಸ್, ಮೈ ಅಂಡರ್ಸ್ಟ್ಯಾಂಡಿಂಗ್, ಮೈ ಅಬ್ಸರ್ವೇಷನ್, ಮೈ ಅನಾಲಿಸಿಸ್, ಮೈ ಇಂಟೆಲೆಕ್ಟ್, all these things I am able to tell. Anything beyond that universal, no idea. So or some imagination use ಮಾಡ್ಬಿಟ್ಟು ಹೇಳಬೇಕಷ್ಟೆ, no experience also. ಸೊ ಈ ಜೀವ ಸೌಭಾಗ್ಯಂ ಪ್ರಕಾಶಂ ಇಸ್ ಬೇಸಿಕಲಿ ಇಂದ್ರಿಯ ಅನುಭವಕ್ಕಿಂತ ನಮ್ಮ ಆತ್ಮದಲ್ಲಿ ಆಗುವಂಥ ಅನುಭವಕ್ಕೆ ತೊಗೊಂಬರೋ ಅಂಥದ್ದು. ವಿ ನೀಡ್ ನಾಟ್ ಟೆಲ್ ಅದರ್ಸ್ ಅಬೌಟ್ ದ ಎಕ್ಸ್ಪೀರಿಯನ್ಸ್, ಬಟ್ ದಟ್ ಇಟ್ ಸೆಲ್ಫ್ ಈಸ್ ಅ ಟ್ರಾನ್ಸ್ಫಾರ್ಮೇಷನಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಈ ಚರಿತ್ರೆಗಳಲ್ಲಿ ಓದಿದಾಗ
ಎಲ್ಲರದ್ರಲ್ಲೂ ಗೊತ್ತಾಗತ್ತೆ ಅವ್ರಿಗೆ ಆಗ್ತಾ ಇದ್ದಿದ್ದು ಅನುಭವ. ಈಗ ಗುರುಜಿ ಕೋಟ್ಸ್ ಸ್ವಾಮಿರಾಮಸ್ ಎಕ್ಸಾಂಪಲ್ ಹೆಂಗೆ ಲೆವಿಟೇಷನ್ ಮಾಡ್ತಾಯಿದ್ರು, ಗುರುಜಿ ಹ್ಯಾಸ್ ವಿಟ್ನೆಸ್ ದಟ್ ಇನ್ ಸಿಂಗಪೂರ್ ಆ್ಯಂಡ್ ಆಲ್ ದಟ್. ಸೊ ದಟ್ ಟು ಸಮ್ ಎಕ್ಸ್ಟೆಂಟ್ ಬಿಕಾಸ್ ಗುರುಜಿ ಇಸ್ ಗ್ರಾಸ್ಪ್ಡ್ ಇಟ್ ಫ್ರಮ್ ದಿ ಇಂದ್ರಿಯ, ಅಂದರೆ ಥ್ರೂ ದಿ ಐಸ್, ಥ್ರೂ ದಿ ಇಯರ್ಸ್. ಇಫ್ ಹಿ ವಾಸ್ ಟಾಕಿಂಗ್ ಸ್ವಾಮಿರಾಮ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನೋಡಿದ್ದಾರೆ. ಸೊ ಸಮ್ ಎಕ್ಸ್ಟೆಂಟಿಗೆ ಹೇಳ್ಬೋದು ಏನಾಗ್ತದೆ, ಅವ್ರಿಗೇನಾಯಿತು, ಏನು ನೋಡಿದ್ರು ಅನ್ನೋದು ಹೇಳ್ಬೋದು. ಬಟ್ ಕೆಲವು ಚೇಂಜಸ್ ನಮ್ಮ ಒಳಗಡೆ ಆಗೋದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ವರ್ಡ್ಸ್ ಸ್ಟಾಪ್ ಅಂತ ಗುರುಜಿ ಇದು ಒಂದು ಕೊಟೇಶನ್ ಇದೆ ಆ್ಯಕ್ಚುಲಿ. ದ ಹಾರ್ಟ್ ಬಿಗಿನ್ಸ್ ಟು ಓವರ್ಫ್ಲೋ ವಿತ್ ಲವ್ ಆ್ಯಂಡ್ ವಿಸ್ಡಮ್ ಆ್ಯಂಡ್ ವರ್ಡ್ಸ್ ವಿಲ್ ಸ್ಟಾಪ್ ಅಂತ ಹೇಳ್ತಾರೆ ಗುರುಜಿ. ದಟ್ ಈಸ್ ಒನ್ ಸ್ಟೇಟ್. ಅದು ಒಣಭಕ್ತಿಯಿಂದ ನಾವು ರಸ ಇರೋವಂಥ ಭಕ್ತಿ ಹೋದಾಗ ಆಗೋವಂಥ ಅನುಭವ. ಸಿ ದಟ್ ಈಸ್ ವೈ ಈವನ್ ಪುರಂದರದಾಸರಿಗೆ ಆ್ಯಕ್ಚುಲಿ ಫಾರ್ ಹಿಮ್ ವರ್ಡ್ಸ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಸೊ ದೆರ್ ಇಸ್ ನೋ ರೂಲ್, ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಎನ್ಲೈಟನ್ಮೆಂಟಿಗೆ ತಮ್ಮ ರೂಲ್ ಇಲ್ಲ. ಒಂದು ಪಾತ್ ಯಾವುದಾದ್ರೂ ಒಂದು ಪಾತ್ ಹಿಡ್ಕೊಂಡ್ರೆ ನಮಗೆ ಒಂದು ಡೆಸ್ಟಿನೇಷನ್ ಒಂದು ರೀತಿಲಿ ಹೋಗುತ್ತೆ. ಹಿ ವಾಸ್ ಸೋ ಮೈಸರ್ಲಿ ಆ್ಯಂಡ್ ವೆನ್ ದ ಹೋಲ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ ಆರ್ ರಿಯಲೈಸೇಷನ್ ಹ್ಯಾಪನ್, ಈ ಸ್ಟಾರ್ಟೆಡ್ ಸಿಂಗಿಂಗ್ ಓನ್ಲಿ ದ ಗ್ಲೋರೀಸ್. ಅವ್ರು ಹೇಳಿದ ಹಾಡುಗಳನ್ನು ನಾವು ಹೇಳಿದ್ರೆ ನಮಗೂ ಆನಂದ ಸಿಗುತ್ತೆ. ಬಟ್ ಯಾಕೆ ಹೆಂಗೆ ಸಿಗುತ್ತೆ ಅಂದರೆ ವೈಬ್ರೇಷನ್. I asked Guruji once, how come Chandiparayana is all about Devi vanquishes first ಈ ಅಸುರನ, ನೆಕ್ಸ್ಟ್ ಅಧ್ಯಾಯ ಇನ್ನೊಂದು ಅಸುರನ, ಇಟ್ಸ್ ಓನ್ಲಿ ಅಬೌಟ್ ದಟ್. ಆ್ಯಂಡ್ ದೇ ವಿಲ್ ಆಲ್ಸೋ ಟಾಕ್ ಇನ್ ಅಜ್ಞಾನ ಟು ದೇವಿ. ದೇವಿ ವಿಲ್ ಟ್ರೈ ಟು ಟೆಲ್ ದೆಮ್ ಹಿಂಗಲ್ಲ ಹಾಗೆ ಅಂತ. ದೇ ಡೋಂಟ್ ಲಿಸನ್, ದೆನ್ ಶಿಲ್ ಸೇ ಓಕೆ ಸಮಾರ ಮಾಡ್ತೀನಿ. ಸೊ ಇಷ್ಟನ್ನೇ ಓದಿದ್ರೆ ನಂಗೆ ಹೆಂಗೆ ಪ್ರಾಕ್ಸಿಮಿಟಿ ಫೀಲಿಂಗ್ ನಂಗೆ ಬರ್ತಾಯಿದೆ. ವೈ ಆಮ್ ಐ ಫೀಲಿಂಗ್? ಈಗ ನಾಮ ಆದರೂ ಓಕೆ, ದೇವ್ರ ನಾಮ ಹೇಳಿದ್ರೆ ಕಲಿಯುಗದಲ್ಲಿ ಪ್ರಭಾವ ಅಂತೆಲ್ಲ ಹೇಳ್ತಾರೆ. ದಿಸ್ ಇಸ್ ಆಲ್ ಕಾನ್ವರ್ಸೇಷನ್ಸು. ಲೈಕ್ ಒಂದ್ಸತಿ ಮಹಿಷಾಸುರ ಸೈನ್ಯ ಬಂದು ಮಾತಾಡ್ತಾರೆ ದೇವಿ ಹತ್ರ. ನೆಕ್ಸ್ಟ್ ಶುಂಭ ಬರ್ತಾನೆ, ನಿಶುಂಭ ಬರ್ತಾನೆ, ಧೂಮ್ರಲೋಚನ ಬರ್ತಾನೆ. ಆಲ್ ಆಫ್ ದೆಮ್ ಕಮ್ ಒನ್ ಬೈ ಒನ್. ಎಲ್ಲರೂ ದೇವಿ ಮಾತಾಡೋದು ಕೇಳಲಿಲ್ವ ಸಂಹಾರ ಮಾಡೋದು ಮಾಡ್ತಾನೆ ಇದ್ದಾಳೆ. ಇದನ್ನು ಕೇಳಿದ್ರೆ ನನಗೆ ಯಾಕೆ, ಹೌ ಶುಡ್ ಐ ಫೀಲ್ ದ ಪ್ರಾಕ್ಸಿಮಿಟಿ ಇನ್ ಆಲ್ ದಿಸ್? ಇಟ್ಸ್ ಲೈಕ್ ರೀಡಿಂಗ್ ಅ ಸ್ಟೋರಿ. ಲಿಟ್ರಲಿ ಇಫ್ ಯು ನೋ ಸಂಸ್ಕೃತ್ you will know that this whole thing is in a story format and I'm just narrating that. And with this, how am I feeling that I'm getting closer to mother ಅಂದಾಗ ಗುರುಜಿ ಅಂದರು, ಎವ್ರಿಥಿಂಗ್ ಹ್ಯಾಸ್ ವೈಬ್ರೇಷನ್ಸ್. ಅಂದರೆ ಅದು ಸೇಮ್ ಪ್ರಕಾಶ, ಇಡೀ ಕಾಸ್ಮೋಸಲ್ಲಿ ವೈಬ್ರೇಷನ್ಸ್ ಇದೆ. ಒಂದೊಂದು ಅಕ್ಷರದಲ್ಲೂ ದೇವಿ ಅಲ್ಲಿ ಇದ್ದೇ ಇರ್ತಾಳೆ. ಸೊ ನೀನು ಯು ಆರ್ ಟಾಕಿಂಗ್ ಅಬೌಟ್ ಹರ್ ಗ್ಲೋರೀಸ್. ಸೊ ವಿತ್ ದಟ್ ಎವ್ರಿ ಅಕ್ಷರ ಯು ಆರ್ ಗೆಟಿಂಗ್ ಕ್ಲೋಸರ್ ಟು ಮದರ್. ದಟ್ಸ್ ಹೌ ಇಟ್ ಈಸ್. ಸೊ ಅದು ನಿನಗೆ ಇನ್ನೂ ಹೋಗ್ತಾ ಹೋಗ್ತಾ ರಿಯಲೈಸ್ ಆಗುತ್ತೆ ಅಂತ ಹೇಳಿದ್ರು. ದ ಮೋರ್ ಯು ಡೂ, ದ ಮೋರ್ ನ್ಯೂಯರ್ ಡೈಮೆನ್ಷನ್ಸ್ ವಿಲ್ ಓಪನ್ ಔಟ್. ಬಟ್ ದಟ್ಸ್ ವೈ ಗುರುಜಿ ಸೆಟ್ ದಟ್ ಡೋಂಟ್ ಟಾಕ್ ಫ್ರಿವಲಸ್ಲಿ, ಟಾಕ್ ಧರ್ಮ. ದಟ್ ಆಲ್ಸೋ ವಿಲ್ ಹ್ಯಾವ್ ವೈಬ್ರೇಷನ್ಸ್. ದಟ್ ವಿಲ್ ಆಲ್ಸೋ ಅಂದರೆ ಇನ್ನೂ ನಿಮ್ಮನ್ನು ರಿಸೀವಿಂಗ್ ಮೋಡಲ್ಲಿ ಯು ವಿಲ್ ಅಟ್ರ್ಯಾಕ್ಟ್ ಮೋರ್ ಆಫ್ ಡಿವೈನ್ ವೈಬ್ರೇಷನ್ಸ್ ವಿತ್ ದಟ್ ಅಂತ ಹೇಳಿದ್ರು ಗುರುಜಿ. ಅಂದರೆ ನಮಗೆ ನಾವು ಒಂದು ವಿಚಾರ ಬರುತ್ತೆ, ಸದ್ಗತಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಯಾರಾದರೂ ತೀರ್ಕೊಂಬಿಟ್ರೆ ನಾವು ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ರೆಸ್ಟ್ ಇನ್ ಪೀಸ್ ಹೇಳೋದು ಸನಾತನ ಧರ್ಮದ ಪ್ರಕಾರ ಇಲ್ಲ. ನಾವು ಎಂಥವರೇ ದೊಡ್ಡವರಾಗಲಿ, ನಮಗಿಂತ ಹೋದವರು ಚಿಕ್ಕವರಾದ್ರೂ ಅವ್ರಿಗೆ ಸದ್ಗತಿ ಪ್ರಾಪ್ತಿರಸ್ತು ಅಂತ ಹೇಳಬೇಕು ಅಂತ. ಈಗ ಸದ್ಗತಿ ಅಂದರೆ ಏನು ಅಂದರೆ, ಗತಿ ಅಂದರೆ ಮೂವ್ಮೆಂಟು, ಸದ್ಗತಿ ಅಂದರೆ ಈ ಟ್ರೂತ್ ಕಡೆಗೆ ಮೂವ್ಮೆಂಟ್ ಆಗಬೇಕು. ಬಿಕಾಸ್ ಸೋಲ್ ಈಸ್ ಆಲ್ವೇಸ್ ಎವಾಲ್ವಿಂಗ್. ಗುರುಜಿ ಸೇಸ್ 8,40,000 ಸ್ಪೀಶೀಸ್ ಇದ್ದಾರೆ. ಪ್ರತಿಯೊಂದರಲ್ಲೂ ಆತ್ಮ ಬಂದು ಫೈನಲಿ ಮನುಷ್ಯ ಜನ್ಮ ಅಂದರೆ ಆ 50% ಅದೇ 40% ದಟ್ ಗುಡ್ ಕರ್ಮ ಬ್ಯಾಡ್ ಕರ್ಮ ಪ್ರಪೋರ್ಷನ್ ಬಂದಾಗ ನಮಗೆ ಮನುಷ್ಯನ ಜನ್ಮ ಸಿಗುತ್ತೆ. 7ನೇ ಜನ್ಮದಲ್ಲಿ 49 ಆ್ಯಂಡ್ 51% ಅದು ಆ ಥರ ಇದ್ದಾಗ ಬರುತ್ತೆ. ಆಮೇಲೆ ನಾವು ಹೋಗ್ತಾ ನಮಗೆ 7ನೇ ಜನ್ಮನೋ ಅಥವಾ 6ನೇ ಜನ್ಮದಲ್ಲಿ ಗುರುಗಳು ಸಿಗ್ತಾರೆ ಅಂತ ಎಲ್ಲ ಗುರುಜಿ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರೋದು. ಯಾಕೆ ಅಂದರೆ ಬಿಕಾಸ್ ದ ಸೇಮ್ ಥಿಂಗ್ ಲೈಕ್ ದಟ್ ಎವಲ್ಯೂಷನಲ್ಲಿ ವಿ ಶುಡ್ ಬಿ ಲೈಕ್ we should understand that the whole system is like that is how the evolution is. and ಈಗ ನಮಗೆ ಕರೆಕ್ಟ್ ಟೈಮ್ ಬಂದಿದೆ. ಸೊ ಏನಾಗ್ತದೆ ಇದರಲ್ಲಿ ಅಂದರೆ ಮೂವ್ಮೆಂಟ್ ಆಗ್ತದೆ. ದ ಸೋಲ್ is moving from one body to another. The soul is transforming and even from one janma to another in the human body. It's even come to the 7th janma and it's still not stagnant, it's still moving. ಸೊ ಆ ಸದ್ಗತಿ ಅಕಸ್ಮಾತ್ ಅವ್ರಿಗೆ ಈ ಜನ್ಮದಲ್ಲಿ ರಿಯಲೈಸ್ ಆಗಿಲ್ಲ ಅಂದರೆ ಲೆಟ್ ದಟ್ ಸೋಲ್ ಗೋ ಟುವರ್ಡ್ಸ್ ಸದ್ಗತಿ ಅಂತ ಹೇಳಿ ನಾವು ಸದ್ಗತಿ ಪ್ರಾಪ್ತಿರಸ್ತು ಅಂತ ಹೇಳಬೇಕು. ಪ್ರಾಪ್ತಿರಸ್ತು ಅಂದರೆ ಆಶೀರ್ವಾದ ಅಂತ ಅಲ್ಲ. ನಾವು ಬರೀ ದೊಡ್ಡವರು ಸಿದ್ಧಿರಸ್ತು ಪ್ರಾಪ್ತಿರಸ್ತು ಅಂದಿದ ತಕ್ಷಣ ನಾವು ಅದನ್ನು ಬರೀ ಆಶೀರ್ವಾದ ಅಂತ ಹೇಳ್ತೀವಿ. ಹಿಂಗೆ ಆಗಲಿ ಅಂತ ವಿಶ್ ಮಾಡೋದಕ್ಕೆ ಪ್ರಾಪ್ತಿರಸ್ತು ಸಿದ್ಧಿರಸ್ತು ಅಂತ ಹೇಳೋದು. ಅದಕ್ಕೆ ನಮ್ಗೆ ಆ್ಯಕ್ಚುಲಿ ನಮ್ಮ ವೇದಿಕ್ ಸೈನ್ಸ್ ಕ್ಲಾಸಲ್ಲಿ ಹೇಳಿದ್ರು, ಸದ್ಗತಿ ಪ್ರಾಪ್ತಿರಸ್ತು ಅಂತಲೇ ಹೇಳಿ ನೀವು ಯಾರಾದ್ರೂ, ಸುಮ್ಮನೆ RIP ಎಲ್ಲ ಹಾಕಬೇಡಿ ಅಂತ ಹೇಳಿದ್ರು. ಸೊ ಆವಾಗ ನಂಗೆ ಅನಿಸ್ತು, ಓಕೆ ದಟ್ ಮೀನ್ಸ್ ದಟ್ ಸೋಲ್ ಇಸ್ ಆಲ್ವೇಸ್ ಇನ್ ಮೋಷನ್, ಆಲ್ವೇಸ್ ಮೂವಿಂಗ್ ಟುವರ್ಡ್ಸ್ ದಟ್ ಲೈಟ್.
we should make sure it's moving towards the light. So that is why these are all the pointers to say that is where the light is, you just go there ಅಂತ ಹೇಳೋಕ್ಕೆ ಒಂದು ಇಂಡಿಕೇಶನ್ ಅಂತ ಗೊತ್ತಾಗುತ್ತೆ. ಜೈ ಮಾತಾ, ಜೈ ಗುರುದೇವ್. ಜೀವ ಸೌಭಾಗ್ಯಂ ಪ್ರಕಾಶಂ. ನೆಕ್ಸ್ಟ್ ಲೈನ್. ಸಾಧು ಸಂತರು, ಮಹಾತ್ಮರು, ಆತ್ಮಜ್ಞಾನಿಗಳು ಸಹ ಈ ಮಹಾನ್ ಅನುಭವವನ್ನು ವಿವರಿಸುವ, ವರ್ಣಿಸುವ ಪ್ರಯತ್ನ ಮಾಡುವುದಿಲ್ಲ. ಮಹಾಯೋಗಿಯೊಬ್ಬರನ್ನು ನೀವು ಭಗವಂತನನ್ನು ಕಂಡಿದ್ದೀರಾ, ಅವನು ಹೇಗಿದ್ದಾನೆ ಎಂದು ಪ್ರಶ್ನಿಸಿದಾಗ ಯೋಗಿಯು ಭಗವಂತನನ್ನು ವರ್ಣಿಸಲು ಸಾಧ್ಯವಿಲ್ಲ, ನಿನ್ನೊಳಗೆ ಆತ್ಮದ ಪ್ರಕಾಶವಾಗಿ ಅಡಗಿರುವಂತಹ ದಿವ್ಯಶಕ್ತಿ ಭಗವಂತ ಎಂದು ಉತ್ತರಿಸುತ್ತಾರೆ. ಇಲ್ಲವಾದಲ್ಲಿ ಅವರು ಭಗವಂತ ಈಗ ನನ್ನೆದುರಲ್ಲೇ ನಿನ್ನ ರೂಪದಲ್ಲಿ ನಿಂತಿದ್ದಾನೆ ಎನ್ನುತ್ತಾ ನಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಹುದು. ಏಕೆಂದರೆ ಜ್ಞಾನಿಗಳಿಗೆ ಪ್ರತಿಯೊಂದು ಅಣುವಿನಲ್ಲೂ ಭಗವಂತನ ಚೈತನ್ಯ ಸದಾ ಪ್ರಕಾಶಮಾನವಾಗಿ ಕಾಣುತ್ತದೆ. ಮಹಾಯೋಗಿಗಳು ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನುಭವಕ್ಕೆ ತೊಗೊಂಬನ್ನಿ ಅಂತ ನಮಗೆ ಇನ್ಸಿಸ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಗುರುಜಿ ಕೇಳ್ತಾರೆ, ಏನಾಯಿತು ಅನುಭವ ಹೋದ ವಾರಕ್ಕೂ ಈ ವಾರಕ್ಕೂ ಅಂತ. ಎಷ್ಟು ತಿಳ್ಕೊಂಡಿದ್ದೀರಾ ಅಂದರೆ ನಾಟ್ ಲೈಕ್ ಎಸ್ಪೆಷಲಿ ಆಫ್ಟರ್ ಸತ್ಸಂಗ್ ಗುರುಜಿ ಕೇಳ್ತಾರೆ ಏನೇನು ಸತ್ಸಂಗಲ್ಲಿ ಪಾಯಿಂಟು, ಐ ವಿಲ್ ರಿಪೀಟ್. ನಾನು ಹೇಳಿದ್ದು ರಿಪೀಟ್ ಮಾಡೋಕ್ಕೆ ನೀನು ಬೇಕಾಗಿಲ್ಲ. ಐ ಕ್ಯಾನ್ ಟೆಲ್ ರಾಧಾ, ಶಿ ವಿಲ್ ಗಿವ್ ಮಿ ದ ರೆಕಾರ್ಡಿಂಗ್. ಯು ಟೆಲ್ ಮಿ ವಾಟ್ ಯು ಅಂಡರ್ಸ್ಟುಡ್. ಎಕ್ಸ್ಪ್ಯಾಂಡ್ ಅಂತ ಹೇಳ್ತಾರೆ ಗುರುಜಿ. ಸೊ ದಟ್ ಈಸ್ ಎಕ್ಸ್ಪ್ಯಾನ್ಷನ್ ಹ್ಯಾಪನ್ಸ್ ವಿತ್ ಅನುಭವ. ಸೊ ವಾಟ್ ಎವರ್ ವಿ ಹ್ಯಾವ್ ಸೀನ್ ಅಗೇನ್ ಥ್ರೂ ಅವರ್ ಲೆನ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಅವರ್ ಲೆನ್ಸ್ ಆಫ್ ಸಂಸ್ಕಾರ, ಸಂಸ್ಕೃತಿ, ವಿ ವಿಲ್ ಸಿ ಆ್ಯಂಡ್ ವಿ ವಿಲ್ ಎಕ್ಸ್ಪ್ಲೇನ್. ಓಕೆ ಹಿಂಗೆ ಅನಿಸ್ತು, ಹಂಗೆ ಅನಿಸ್ತು ಅಂತ ದೆನ್ ವಿ ಎಕ್ಸ್ಪ್ಯಾಂಡ್. ಸೊ ದಟ್ ಈಸ್ ವಾಟ್ ಗುರುಜಿ ಸೇಯಿಂಗ್. ಅನುಭವದಿಂದ ನಾವು ಇದು ಮಾಡಬೇಕು. ಅಂದರೆ ಇವನ್ ಅನುಭವಿಗಳಿಗೂ ಎಷ್ಟೋ ಸತಿ ಹೇಳೋಕ್ಕಾಗಲ್ಲ. ಆದರೆ ನಮಗೆ ಯಾಕೆ ಹೇಳಿ ಅಂತ ಪ್ರಯತ್ನ ಮಾಡಿ ಅಂತಾರೆ ಅಂದರೆ ನಮಗೆ ಹಂಗಾರು ಅನುಭವ ಆಗಲಿ ಅಂತ ಹೇಳೋಕ್ಕೋಸ್ಕರ. ಈಗ ಉದಾಹರಣೆಗೆ ಭೃಗುವಲ್ಲಿಲಿ ಕಾನ್ವರ್ಸೇಷನ್ ಆಗೋದು ಏನು ಅಂದರೆ ಅದು ಏನು ಬ್ರಹ್ಮನ್ ಅಂದರೆ ಏನೋ, ಆತ್ಮ ಅಂದರೆ ಏನೋ, ಅನ್ನನೇ ಬ್ರಹ್ಮನ, ಇನ್ನೇನೋ ಪ್ರಾಣನೇ ಬ್ರಹ್ಮನ, ಮನಸ್ಸೇ ಬ್ರಹ್ಮನ, ಹೀಗೆ ಒಂದೊಂದೇ ಅವನು ತಂದೆ ಮಗನ ಕಾನ್ವರ್ಸೇಷನ್ ಆದಾಗ ನೀನು ಹೋಗು ಅನುಭವಿಸ್ಕೊಂಬ, ಆಮೇಲೆ ಹೇಳು ನನಗೆ ಅಂತ. ಸೊ ಪ್ರತಿ ಸತಿ ಹೋಗಿ ಬಂದಾಗಲೂ ಒಂದು ರಿಯಲೈಸೇಷನ್ ವಾಸ್ ಡಿಫ್ರೆಂಟ್. ದಟ್ ವಾಸ್ ಹಿಸ್ ಎವಲ್ಯೂಷನ್. ದಟ್ ಬಿಕೇಮ್ ಭೃಗುವಲ್ಲಿ ಆ್ಯಂಡ್ ತೈತ್ರಿಯೋಪನಿಷತ್ತದ ಒಂದು ಭಾಗ ಅದು. ಸೊ ಅದು ಏನು ಅಂದರೆ ಎವ್ರಿವೇರ್ ಋಷಿಗಳು ಅದೇ ಹೇಳ್ತಾರೆ, ಅದು ಅನುಭವಕ್ಕೆ ತೊಗೊಳ್ಳಿ. ಅನುಭವಕ್ಕೆ ತೊಗೊಂಡ್ರೇ ನಮಗೆ ಈವನ್ ಪುರಾಣಗಳು ಕೂಡ ನಾವು ನೋಡಿದ್ರೆ, ಇತಿಹಾಸ ಆಗಲಿ ಪುರಾಣ ಆಗಲಿ, ವಿ ಹ್ಯಾವ್ ಸೀನ್ ದಟ್ ಇನ್ ಎಕ್ಸ್ಪೀರಿಯನ್ಸಸ್, ಅವ್ರ ಎಕ್ಸ್ಪೀರಿಯೆನ್ಸಿಂದ ನಮಗೆ ಸ್ವಲ್ಪ ಒಂದು ಐಡಿಯಾ ಬರಲಿ ಅಂತ ನಮಗೆ ಇದೆಲ್ಲ ಕೊಟ್ಟಿರೋದು. ಸೊ ಅದೆಲ್ಲ ನಾವು ನೋಡಿದಾಗ ಓಹೋ ಹಿಂಗೆ. ಈಗ ಸುಧಾಮ ಅದೇನೋ ಕಡಲೆನ ಕೊಟ್ಟಿಲ್ಲ ಕೃಷ್ಣನಿಗೆ, ಕೊನೆಗೆ ಅವನಿಗೆ ತುಂಬ ಕಷ್ಟ ಆಯಿತು. ಕೊನೆಗೆ ಅವ್ನು ಯಾವಾಗ ಒಂದಿಷ್ಟು ಅವಲಕ್ಕಿ ಕೊಟ್ಟನೋ ಆವಾಗ ಅವನಿಗೆ ಇದಾಯಿತು ಅಂತ ಅವ್ರ ಅನುಭವದಿಂದ ಒಂದು ರಿಯಲೈಸೇಷನ್ ಆಗುತ್ತೆ. ಕೆಲವು ಸತಿ ನಮ್ಮ ಅನುಭವದಿಂದನೇ ನಮಗೆ ರಿಯಲೈಸೇಷನ್ ಆಗುತ್ತೆ. ವಿ ಶುಡ್ ಬಿ ಏಬಲ್ ಟು ಗ್ರಾಸ್ಪ್. ಗುರುಜಿ ಸ್ಪೋಕ್ ಅಬೌಟ್ ಗ್ರಾಸ್ಪಿಂಗ್ ಪವರ್ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ರೀಟೈನ್ ದಟ್. ಸೊ ನೆಕ್ಸ್ಟ್ ಟೈಮ್ ನಾವು ಯಾರಿಗಾರು ಮಾಡ್ಬೇಕಾದ್ರೆ ಈಗ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು, ಅಥವಾ ಏನು ಅಂದರೆ ಏನಿಲ್ಲ ಅಂತ ಕವರ್ ಅಪ್ ಮಾಡೋದು. ಸೊ ವಾಟ್ ಎವರ್ ಐ ಆಮ್ ಜಸ್ಟ್ ಟೇಕಿಂಗ್ ಫ್ರಮ್ ದಟ್ ಇನ್ಸ್ಟೆನ್ಸ್ ಹೇಳ್ತಾರೆ ಅದು ಯಾವ ಥರ ಅಂತ. ಸೊ ಆ ಥರ ಎಲ್ಲ ನಾವು ಮಾಡಬಾರ್ದು ಅನ್ನೋದು ನಮಗೆ, ದಟ್ ಈಸ್ ರಿಟೆನ್ಷನ್. ವೆನ್ ವಿ ಆರ್ ಏಬಲ್ ಟು ರಿಸಾಲ್ವ್ ಆ್ಯಂಡ್ ನಾಟ್ ಗೋ ಇನ್ ದ ಅದರ್ ಡೈರೆಕ್ಷನ್, ದಟ್ ಈಸ್ ಲೈಕ್ ಓಕೆ ವಿ ಆರ್ ರೆಡಿ ಫಾರ್ ಇಟ್ ಅಂತ. ಸೊ ಅದಕ್ಕೆ ಸಾಧು ಸಂತರಿಗೆ ಅನುಭವ ಬಗ್ಗೆ ಹೇಳೋಕ್ಕೆ ಕಷ್ಟ ಅನ್ನೋದಕ್ಕೆ ಏನು ಮಾಡ್ತಾರೆ ಅವರು, ನೀವು ಈ ಪಾತಲ್ಲಿ ಹೋಗಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ. ಸೊ ದಾನ ಮಾಡಿ, ಉದಾಹರಣೆಗೆ ಅನ್ನದಾನ ವಿಶೇಷ ದಾನ ಅಂತ ಹೇಳ್ತಾರೆ ಉದಾಹರಣೆಗೆ. ಯಾಕೆ ಹೇಳ್ತಾರೆ ಅಂದರೆ ದಾನ ಮಾಡಿದ್ರೆ ಒಂದು ಅನುಭವ ಆಗಲಿ ಅಂತ ಉದಾಹರಣೆಗೆ. ಸೊ ಒಂದು ನಮಗೆ ಓಕೆ ಇವತ್ತು ದಾನ ಮಾಡಿ ಈ ಥರ ಏನೋ ಒಂದು ಅವರು ಊಟ ಮಾಡೋದು ನಂಗೆ ತೃಪ್ತಿ ಆಯಿತು ಅಂತ ಫಸ್ಟ್ ಅನ್ಸತ್ತೆ ಅಷ್ಟೇ ನಮಗೆ. ಅಥವಾ ನಮ್ಮ ಈಗೋ ಸ್ಯಾಟಿಸ್ಫೈ ಆಗಿ ನಾನು ಇಷ್ಟು ಜನಕ್ಕೆ ಇವತ್ತು ಊಟ ಹಾಕಿಸ್ದೆ ಅಂತ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಬಟ್ ಇವೆಂಚುಲಿ ವಿ ವಿಲ್ ರಿಯಲೈಸ್ ದಟ್ ಆಲ್ಸೋ ಹ್ಯಾಸ್ ಸಮ್ ಇದು ಇಂಪ್ಯಾಕ್ಟ್ ಆನ್ ಅವರ್ ಲೈಫ್. ಅದರ್ವೈಸ್ ಯಾವತ್ತೋ ಒಂದಿನ ನಮಗೆ ಊಟ ಇರೋಲ್ಲ, ಅವತ್ತು ಸಡನ್ನಾಗಿ ಅಂದರೆ ಊಟ ಇರೋಲ್ಲ ಅಂದರೆ ನಾಟ್ ದಟ್ ವಿ ಆರ್ ಡಿಪ್ರೈವ್ಡ್ ಆಫ್ ಫುಡ್ ಅಂತಲ್ಲ, ಎಲ್ಲೋ ಹೋಗಿರ್ತೀವಿ, ಊಟ ಮಾಡೋಕ್ಕಾಗಿರಲ್ಲ, ಟೈಮಾಗಿ ಹೋಗಿರುತ್ತೆ. ಕರೆಕ್ಟ್ ಟೈಮಿಗೆ ಯಾರೋ ಬಂದು ನಮಗೇನೋ ಒಂದು ಕೊಡ್ತಾರೆ ಅಂದರೆ ಆ ಟೈಮಲ್ಲಿ ಇವನ್ ಬಾಳೆಹಣ್ಣು ಕೊಟ್ಟರು ವಿ ವಿಲ್ ರಿಯಲೈಸ್ ಯಾವತ್ತೋ ನಾವು ಅನ್ನದಾನ ಮಾಡಿದ್ದಕ್ಕೆ ಇವತ್ತು ನಮಗೆ ಇಲ್ಲಿ ನಾನು ಫೇಂಟಾಗಿ ಬಿದ್ದಿಲ್ಲ ಅಂತ. ಜಸ್ಟ್ ಫಾರ್ ಎಕ್ಸಾಂಪಲ್, ಒಂದು ಕ್ರೂಡ್ ಎಕ್ಸಾಂಪಲ್, ಬಟ್ ಲೈಕ್ ದಟ್ ಓನ್ಲಿ. ಫಾರ್ ಎಕ್ಸಾಂಪಲ್, ಇಫ್ ವಿ ವುಡ್ ಹ್ಯಾವ್ ಹೆಲ್ಪ್ ಸಂಬಡಿ ವಿತ್ 100 rupees ಒಂದು ಭಿಕ್ಷುಕರಿಗೆ ಹಾಕಿರ್ತೀವಿ, ನಾಳೆ ನಮಗೇನೋ ಒಂದು ಅರ್ಜೆಂಟ್ ಎಕ್ಸ್ಪೆನ್ಸ್ ಇರುತ್ತೆ, ಯಾರೋ ಬಂದು ನಮಗೆ ನಾನು ಕೇಳ್ದೇ ಕೊಡ್ತಾರೆ, ದೆನ್ ಐ ವಿಲ್ ನೋ ಓಕೆ ನಾ ಕೇಳ್ದೇ ನಮ್ಗೆ ಯಾರೋ ಹೆಲ್ಪ್ ಮಾಡೋಕ್ಕೆ ವಾಲಂಟಿಯರ್ ಮಾಡ್ತಾಯಿದ್ದಾರೆ ಅಂದರೆ ದಿಸ್ ಈಸ್ ಸಮ್ ಗುಡ್ ಕರ್ಮ ಅಗೈನ್ ಕಮಿಂಗ್ ಬ್ಯಾಕ್ ಟು ಮೀ ಅಂತ. ಸೊ ಅಂದರೆ ಏನು, ಇದೆಲ್ಲ ಅನುಭವದಿಂದ ನಾವು ತಿಳ್ಕೊಳ್ಬೇಕಾಗಿರೋದು. ಆ್ಯಕ್ಚುಲಿ ನಮ್ಮದೇ ಅನುಭವದಿಂದ ನಾವು ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಇರುತ್ತೆ, ಬೇರೆಯವ್ರು ಹೇಳಿ ನಾವು ತಿಳಿಯೋದಕ್ಕಿಂತ ಥಿಯರಿ. ಸೊ ದಟ್ಸ್ ವೈ ಗುರುಜಿ ಆ್ಯಂಡ್ ಥ್ರೂ ಕಶ್ಯಪ
ಸೂತ್ರಾಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಹಿಯರ್ ದಟ್ ಈವನ್ ಸಾಧು ಸಂತರಿಗೂ ದೇವರು ಎಲ್ಲಿದ್ದಾನೆ ಹೆಂಗಿದ್ದಾನೆ ಅಂತಂದರೆ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಬಟ್ ಅಲ್ಪ ಸ್ವಲ್ಪ ವಿಚಾರಗಳಿಂದ ನಮಗೆ ಅರ್ಥ ಆಗೋಂಗೆ ಹೇಳ್ತಾರೆ. ಓ ನಿಮ್ಮಲ್ಲೇ ದೇವರಿದ್ದಾನೆ ಅಂದರೆ ಯಾಕೆ ನಮ್ಮಲ್ಲಿ ದೇವರಿದ್ದಾನೆ ಅಂತ ಹೇಳೋದಂದರೆ ಟ್ರೀಟ್ ಈಚ್ ಅದರ್ ವಿತ್ ರೆಸ್ಪೆಕ್ಟ್ ಅಂತ ಹೇಳೋಕ್ಕೋಸ್ಕರ. ಬಿಕಾಸ್ ಗುರುಜಿ ಆಲ್ವೇಸ್ ಸೇಸ್ ಅಲ್ಲ, ಎವ್ರಿಬಡಿ ಈಸ್ ಗುಡ್ ಟು ದ ಗುರು, ಆರ್ ಯು ಗುಡ್ ಟು ಈಚ್ ಅದರ್? ದಟ್ ಗುರುಜಿ ಹ್ಯಾಸ್ ಟೋಲ್ಡ್ ಲೈಕ್ million times. Everybody is good to me, everybody is good to the guru, everybody is trying to please the guru. How good are you to each other? So that's where to tell that ನಿಮ್ಮಲ್ಲೇ ದೇವರಿದ್ದಾನೆ ಅಂತ ಹೇಳಕ್ಕೆ ಇವು ಗುರುಗಳೇ ಮಾಡ್ಬೇಕಾರೆ ಇನ್ನು ಹೆಂಗೆ ಅಂತ. ಇವಾಗ ಎಲ್ಲರಿಗೂ ನಾವು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಬೇಕು ಅಂದರೆ ಅನುಭವ ಆಗಬೇಕು ಅವರಲ್ಲೂ ಡಿವಿನಿಟಿ ಇದೆ ಅಂತ. ಈಗ ಪ್ರತಿ ಸತಿ ಗುರುಗಳು ಬರೋಕ್ಕಾಗಲ್ಲ, ಕೆಲವು ಸತಿ ಬೇರೆಯವ್ರ ಕೈಲಿ ಪ್ರಸಾದ ಕಳಿಸ್ಕೊಡ್ತಾರೆ ತೊಗೊಳ್ಳಿ ಅಂತ ಉದಾಹರಣೆಗೆ. ಸೊ ಆ ದೇವರು ಅವಾಗ ಅವ್ರ ಮೂಲಕ ಬಂದ್ಬಿಟ್ಟು ನಮ್ಗೆ ಪ್ರಸಾದ ಕೊಡ್ತಾರೆ ಅನ್ನೋ ರಿಯಲೈಸೇಷನ್ ನಮ್ಗೆ ಯಾವಾಗ ಆಗೋದು? ದಟ್ ಈಸ್ ದ ಹೋಲ್ ಪಾಯಿಂಟ್. ಈಗ ಸಾಯಿ ಸಚ್ಚರಿತೆಯಲ್ಲೂ ವಿವ್ ಸೀನ್ ಎಲ್ಲೋ ಬೇರೆ ಊರಲ್ಲಿ ಇರ್ತಾರೆ, ಯಾರಿಗೋ ಉದಿ ಕಳಿಸ್ತಾರೆ ಬಾಬಾ ಹೋಗಿ ಕೊಟ್ಬಿಟ್ಟು ಬನ್ನಿ ಅಂತ. ಸೊ ದಟ್ ದೋಸ್ ಆರ್ ಆಲ್ ಲೈಕ್ just to tell like okay, divinity works through people only. You can't expect one form to work for you all the time, to be everywhere. That form can take many forms and come and help you, but we should be ready to receive help. ನಾವು ಇಲ್ಲ ನಂಗೆ ಗುರುಜಿ ಕೈಯಿಂದಾನೆ ಬಂದ್ರೆ ನಾನು ವಿಭೂತಿ ಹಚ್ಕೊಳ್ಳೋದು, ಮುರಳಿ ಅಂಕಲ್ ಕೊಟ್ಟರೆ ನಾನು ಹಚ್ಕೊಳ್ಳಲ್ಲ ಅಂದರೆ ನಮ್ಮ ಮುಟ್ಟಾಳ್ತನ ಅದು. ಸೊ ಅದಕ್ಕೆ ನಾವು ಎಕ್ಸ್ಪ್ಯಾನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಎಕ್ಸ್ಪ್ಯಾನ್ಷನ್ ಕಮ್ಸ್ ವಿತ್ ಓನ್ಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಸ್ಡಮ್. ದಟ್ ಪ್ರಕಾಶನೇ ನಮಗೆ ಮತ್ತೆ ಎಕ್ಸ್ಪ್ಯಾನ್ಷನು ಕೊಡಬೇಕು. ಸೊ ಪ್ರಕಾಶ ಸರ್ವಂ ಪ್ರಕಾಶಮಯಂ ಅಂತ ಇನ್ನೂ ಗೊತ್ತಾಗದೇ ಇದ್ರೂ ಸ್ವಲ್ಪ ಪ್ರಕಾಶ ಆದರೂ ಹಚ್ಕೋಬೇಕು. ದಟ್ ಈಸ್ ವಾಟ್ ಗುರುಗೀತಾ ಟೆಲ್ಸ್, ದೀಪೋ ದೀಪಾಂತರಂ ಯಥ ಅಂತ. ಒಂದು ದೀಪ ಹಚ್ಚಿದ್ರೆ ಮತ್ತು ಇನ್ನೊಂದು ದೀಪ ಅದರಿಂದ ಹಚ್ಬೋದು ಅನ್ನೋದು ಒಂದು ರಿಯಲೈಸ್ ಆದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಒನ್ ಲೈಟ್ ಸ್ಮಾಲ್ ಫ್ಲೇಮ್ ಆಫ್ ವಿಸ್ಡಮ್ ದಟ್ ವಿಲ್ ಎಕ್ಸ್ಪ್ಯಾಂಡ್ ಟು ದ ಹೋಲ್ ಆಫ್ ದ ಕಾಸ್ಮೋಸ್. ಸೂರ್ಯ ಅಷ್ಟೇ ಬೆಳಕಾಗತ್ತೆ ಅದರಲ್ಲಿ. ಜಯ ಮಾತಾ, ಜಯ ಗುರುದೇವ್. ಇದನ್ನು ನಾವು ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪುವಿನ ಕಥೆಯಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ನಾರಾಯಣನ ಪರಮಭಕ್ತನಾದ ಬಾಲಕ ಪ್ರಹ್ಲಾದನು ಈ ಜ್ಞಾನದ ಅನುಭವ ಪಡೆದುಕೊಂಡಿದ್ದ. ತನ್ನ ತಂದೆಯಾದ ಅಸುರ ಹಿರಣ್ಯಕಶ್ಯಪುವಿನ ನಿನ್ನ ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಪ್ರಹ್ಲಾದನು ದೇವರು ಎಲ್ಲೆಲ್ಲೂ ಇದ್ದಾನೆ, ಸಣ್ಣ ಹುಲ್ಲುಕಡ್ಡಿಯಲ್ಲೂ ಇದ್ದಾನೆ, ಈ ದೊಡ್ಡ ಕಂಬದಲ್ಲೂ ಇದ್ದಾನೆ ಎಂದು ಹೇಳಿದ. ಇದನ್ನು ಕೇಳಿದ ಹಿರಣ್ಯಕಶಪು ರೋಷದಿಂದ ಕಂಬವನ್ನು ತನ್ನ ಕಾಲಿನಿಂದ ಒದ್ದಾಗ ಆ ಕಂಬವನ್ನು ಸೀಳಿಕೊಂಡು ನಾರಾಯಣನು ನರಸಿಂಹನ ರೂಪದಲ್ಲಿ ಪ್ರತ್ಯಕ್ಷನಾದನು. ಹೀಗೆ ನಮ್ಮ ಪುರಾಣ ಕಥೆಯಲ್ಲೂ ಕೂಡ ಭಗವಂತ ಸರ್ವಾಂತರ್ಯಾಮಿ, ಅವನು ಪ್ರತಿಯೊಂದು ಜೀವಿಯಲ್ಲಿಯೂ ಹಾಗೂ ನಿರ್ಜೀವ ವಸ್ತುವಿನಲ್ಲೂ ಇದ್ದಾನೆ ಎಂದು ನಿದರ್ಶಿಸಲಾಗಿದೆ. ಇದು ನಮಗೆ ಚೆನ್ನಾಗಿ ಗೊತ್ತು ಪ್ರಹ್ಲಾದ ಕಥೆ. ವಿ ಆಲ್ ಎಂಜಾಯ್ ಸೋ ಮಚ್ ಆ್ಯಂಡ್ ವಿ ನೋ ನರಸಿಂಹಸ್ವಾಮಿ ಬಂದ್ಬಿಟ್ಟು ನಿಜವಾಗ್ಲೂ ಆ ಥರ ಸೀಳಿದ್ದಾರೆ. ನರಸಿಂಹಸ್ವಾಮಿಗೂ ದೇವಸ್ಥಾನಕ್ಕೆ ಹೋಗ್ತೀವಿ, ಮೊಸರನ್ನ ನೈವೇದ್ಯ ಎಲ್ಲ ಮಾಡ್ತೀವಿ. ಆದರೆ ನಮ್ಮನ್ನು ಯಾರಾದರೂ ಇವತ್ತು ಕೇಳಿದ್ರೆ ಈ ಡೋರಲ್ಲಿದ್ದಾನ ಆಚೆ ಬರ್ತಾನೆ ಅಂತ, ಡೋರಲ್ಲಿದ್ದಾನೆ ಆಚೆ ಬರೋದು ಡೌಟು ಅಂತ ನಾವು ಒಂಥರ ಮನಸ್ಸಲ್ಲಿ ಇರುತ್ತೆ ನಮಗೆ. ಆಚೆ ಬರ್ತಾನೆ ಅಂತ ನಾವು ಧೈರ್ಯವಾಗಿ ಹೇಳಲ್ಲ ನಾವು, ಯಾಕೆಂದರೆ ನಮ್ಗೆ ಆ ಲೆವೆಲ್ ಅನುಭವ ಆಗಿಲ್ಲ. ಬಟ್ ನೀವು ಯಾರು ಒಬ್ಬರು ಪ್ರಾಬ್ಲಮ್ ಇರೋದು ಗುರುಜಿ ಹತ್ರ ಹೋಗಿರೋದು ನೋಡಿ, ಅಸಾಧ್ಯದ ಪ್ರಾಬ್ಲಮ್ ಇರುತ್ತೆ, ಹೋಗ್ತಾರೆ ಗುರುಜಿ ಏನಿಲ್ಲ ದೇವಿ ಸರಿ ಮಾಡಿಕೊಡ್ತಾಳೆ ಹೋಗಿ ಬನ್ನಿ ಅಂತ ಧೈರ್ಯದಲ್ಲಿ ಹೇಳ್ತಾರೆ. ನಾವು ಯಾರಿಗೂ ಆ ಧೈರ್ಯದಲ್ಲಿ ಇನ್ನೊಬ್ರಿಗೆ ಹೇಳಲ್ಲ. ಈಗ ನಾನು ಮಾಡ್ತೀನಿ ಅಂತ ಹೇಳಲ್ಲ ನಾನು. ಈಗ ಯಾರೋ ಒಬ್ರು ಬಂದು, ಈಗ ಶಾಲೆ ಬಂದು ಹೇಳ್ತಾರೆ ನಂಗೆ ತುಂಬ ಪ್ರಾಬ್ಲಮ್ ಇದೆ ಅಂತ, ನನಗೆ ಕಾನ್ಫಿಡೆನ್ಸೇ ಇರೋಲ್ಲ. ಅಂದರೆ ಗ್ಯಾರಂಟಿ ಸಾಲ್ವ್ ಆಗುತ್ತೆ ಶಾಲೆ, ಡೋಂಟ್ ವರಿ, ಗೋ, ಗಾಡ್ ಈಸ್ ದೇರ್ ಅಂತ ನಾವು ಅಷ್ಟು ಆಶ್ವಾಸನೆಯಿಂದ ಇನ್ನೊಬ್ರಿಗೆ ಹೇಳೋ ಅಷ್ಟು ಮಟ್ಟಕ್ಕೆ ಬರ್ಬೇಕು ನಾವು ಅಂತ ನಾನು ಹೇಳ್ತಾರೆ. ಸೊ ಅದು ಬೇರೆ ಬೇರೆ ಮಟ್ಟದಲ್ಲಿರುತ್ತೆ. ಈಗ ನಮಗಿದೆ ಅಂದರೆ ಇಷ್ಟು ವರ್ಷ ಆದಮೇಲೆ ಇವಾಗಿದೆ. ಬಟ್ ಅಂದರೆ ಮುಂಚೆ ನಮ್ಗೆ ಇರಲಿಲ್ಲ ಆ ಥರ ನಂಬಿಕೆ. ಅಷ್ಟು ನಂಬಿಕೆ ನಮಗೆ ಬರಬೇಕು, ಏನಾದರೂ ಗ್ಯಾರಂಟಿ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅಂದರೆ ಅದು ಸರೆಂಡ್ರೆನ್ಸ್ ಲೆವೆಲ್ಸ್ ತೋರಿಸುತ್ತೆ ನಮಗೆ. We can give that assurance because that kind of faith in divinity we should have, like whether that person has faith or not, your faith should work. That is the main thing. ಅಲ್ಲ ಪ್ರಹ್ಲಾದನಿಗೆ ವಿಷ ಕುಡಿದು ಏನೂ ಆಗಿಲ್ಲ, ಮೀರಾಬಾಯಿಗೆ ವಿಷ ಕುಡಿದು ಏನಾಗಿಲ್ಲ. ಅಂದರೆ ಅವ್ರಿಗೆ ಕೂದಲಲ್ಲೂ ದೇವರು ಅನ್ನೋದು ಬಂತಲ್ಲ ಇಲ್ಲಿ ಒಂದೊಂದು. ಅಂದರೆ ಆ ಥರ ನಮಗಿರಬೇಕು. ನಾವು ಇನ್ನೊಬ್ಬರು ಕಾನ್ಫಿಡೆನ್ಸ್ ಬಂದು ಶೇಕಾಗಿ ಬಂದರೆ ಅವ್ರ ಜೊತೆ ನಾವು ಶೇಕ್ ಆದ್ರೆ ನಮಗೆ ಯೂಸ್ ಇಲ್ಲ. ಅಯ್ಯೋ ಹೌದಾ, ಗುರುಜಿ ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾರೆ, ಹೌದಾ ಹಂಗಾಯ್ತಾ ಅಂತ ನಾವು ಒಂಥರ ಡ್ರಾಮಟೈಸ್ ಮಾಡಿ ಮಾತಾಡ್ಬಿಟ್ಟು ಮಾಡಿದ್ರೆ ಏನು ಯೂಸ್ ಇಲ್ಲ. ಅಯ್ಯೋ ಇಷ್ಟ ತಾನೆ, ಇವ್ರಿಗಿಂತ ದೇವೇ ಇದಲ್ಲ. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಪರ್ಮಿಟೆಡ್ ಅಲ್ವ ಗುರುಜಿ. ಇನ್ನೊಬ್ರಿಗೆ ಎತ್ತಕ್ಕೆ ಮೇಲೆ ಕರ್ಮದಿಂದ ಅವರ ಪ್ರಾಬ್ಲಮ್ಸಿಂದ ಎತ್ತಕ್ಕೆ ಆಶ್ವಾಸನೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ನೀನು ನನಗೇನು ಮಾಡೋಕ್ಕಾಗಲ್ಲ, ನನ್ನ ದೇವಿ ಹಿಂಗೆ ಹಂಗೆ ಅಂತ ಹೇಳಿ ನಾವು ಮಿಸ್ಯೂಸ್ ಮಾಡಿಕೊಂಡ್ರೆ ದಟ್ ಈಸ್ ಡಿಫ್ರೆಂಟ್.
ಸೊ ಇಲ್ಲಿ ಪ್ರಹ್ಲಾದನ ಕಥೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇನ್ ನ್ಯೂಮರಸ್ ಇನ್ಸ್ಟೆನ್ಸಸ್ ಈವನ್ ಬಿಫೋರ್ ದಟ್ ಹೋಲ್ ದ ಫೈನಲ್ ಇದು ಅವತಾರ ಇನ್ಕಾರ್ನೇಷನ್ ಆಗೋ ಮುಂಚೆನೂ ತುಂಬ ಇನ್ಸ್ಟೆನ್ಸಸಲ್ಲಿ ಹೀ ಈಸ್ ಪ್ರೂವ್ಡ್ ದಟ್ ಹೀ ಈಸ್ ಅನ್ಟಚ್ಡ್ ಆ್ಯಂಡ್ ಹಿ ಕೆನಾಟ್ ಬಿ ಡಿಸ್ಟರ್ಬ್ಡ್ ಬೈ ದ ಇದು ಹಿರಣ್ಯಕಶ್ಯಪು ನಮಃ ಅಂತ ಹೇಳೋ ಅಂದ್ರೂ ಅದು ಮೂವಿಲಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದು ನಾರಾಯಣನೇ ಹೇಳ್ತಾ ಇದ್ದಿದ್ದು, ಏನಾದರೂ ಒಂದು ಪ್ರಿನ್ಸಿಪಲ್ನ ಚೇಂಜ್ ಮಾಡಿಲ್ಲ. ಆ ಥರ ಫರ್ಮ್ ಎಸ್ಟಾಬ್ಲಿಷ್ಡ್ ಆಗಿದ್ದರೆ ಆ ಪ್ರಿನ್ಸಿಪಲಲ್ಲಿ ಡಿವೈನ್ ಎಕ್ಸ್ಪೀರಿಯನ್ಸಸ್ ಆರ್ ಶೂರ್ ಟು ಹ್ಯಾಪನ್. ಆ್ಯಂಡ್ ಭಕ್ತಿ ಆಲ್ಸೋ ಒಣಭಕ್ತಿಯಿಂದ ಶುರು ಆದ್ರೂ ರಸಭಕ್ತಿಗೆ ಕನ್ವರ್ಟ್ ಆಗುತ್ತೆ. ಒಣಭಕ್ತಿ ಅಂದರೆ ಏನು ಅಂದರೆ, ನಮಗೆ ಏನೋ ಕೆಲಸ ಆಗಬೇಕು ಅಂತ ಬರ್ತೀವಿ ಫಸ್ಟ್ ಡಿವಿನಿಟಿ ಹತ್ರ, ಏನೇ ಇರ್ಬೋದು, ಈವನ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಗಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನಿಂದನೇ ಬರ್ತೀವಿ. ಬಟ್ ಅದು ಒಣಭಕ್ತಿಯಿಂದ ಶುರುವಾಗಿ ಅದು ರಸಭಕ್ತಿಗೆ ಕನ್ವರ್ಟ್ ಆದರೆ ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಡಿವಿನಿಟಿ. ಸುಮ್ಮನೆ ಇಟ್ಸ್ ನಾಟ್ ಅ ಟೈಟಲ್ ರಿಯಲೈಸೇಷನ್ ಆಯಿತು ಅಂತಾರ, ಅಂದ್ರೆ ಎವ್ರಿ ಮಿನಿಟ್ ಒಂಥರ ಯು ಶುಡ್ ಎಂಜಾಯ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಡಿವಿನಿಟಿ. ದಟ್ ಥ್ರೂ ಸೇಂಟ್ಸ್ ಆ್ಯಂಡ್ ದರ್ ಲೈಫ್ಸ್ ವಿ ಕ್ಯಾನ್ ಸಿ ದಟ್ ಆಲ್ ಸೇಂಟ್ಸ್, ಕನಕದಾಸ ಆಗಲಿ ಕಾಳಿದಾಸ ಹಾಗೂ ದೇವಿ ಬರೆದ ಮೇಲೆ ಹೆಂಗೆ ಚೇಂಜ್ ಆಯ್ತಲ್ಲ, ಆಲ್ ಆಫ್ ದೆಮ್ ಲೈಕ್ ದ ಹೋಲ್. ಇನ್ಫ್ಯಾಕ್ಟ್ ಗುರುಜಿಗೆ ಅದೇ ನಾನು ಹೌ ಕ್ಯಾನ್ ಯು ಜಸ್ಟ್ ಬರ್ನ್ ಆಲ್ ಯುವರ್ ಸರ್ಟಿಫಿಕೇಟ್ಸ್ ಅಂತ ಹೇಳಿದಾಗ, ಇಟ್ ಡಸಂಟ್ ರಿಯಲಿ ಮ್ಯಾಟ್ರ್ ವಾಟ್ ಸರ್ಟಿಫಿಕೇಟ್, ದೇವಿನೇ ನೋಡೋದು ಇನ್ನೇನು ಸರ್ಟಿಫಿಕೇಟು ಅಂತ. ಅಂದರೆ ಲೈಕ್ ಅಲ್ಟಿಮೇಟ್ ಐ ವುಡ್ ನೆವರ್ ಡೂ ದಟ್. ಐ ಡೋಂಟ್ ಥಿಂಕ್ ಈವನ್ ಆಫ್ಟರ್ ಎನ್ಲೈಟನ್ಮೆಂಟ್ ಐ ವಿಲ್ ಡೂ ಇಟ್ ಅಂತ ಹೇಳಿದೆ ಗುರುಜಿಗೆ. ಫಸ್ಟ್ ಯು ಗೆಟ್ ಎನ್ಲೈಟನ್ ಅಂತ ಹೇಳಿದ್ರು. ಆಮೇಲೆ ಅದನ್ನು ಹೇಳು ಫಸ್ಟ್. ಅದು ಹೇಳಿದ್ದು ಹೋದ್ವಾರ, ಅದಕ್ಕೆ ನಾನು ಅದೇ ಗುರುಜಿಯವ್ರದ್ದು ಸೆಕೆಂಡ್ PUC ಸರ್ಟಿಫಿಕೇಟು, ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ನಾನು ಒಂದ್ಸತಿನೂ ನೋಡಿಲ್ಲ ಎಲ್ಲಿ ಅಂತ ಕೇಳಿದೆ. ಗುರುಜಿ ಎನ್ಲೈಟನ್ಮೆಂಟ್ ಆದಮೇಲೆ ಎಲ್ಲನೂ ಸುಟ್ಬಿಟ್ಟೆ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನಿಂದ ಹೆಂಗೆ ಸುಟ್ಟಿದ್ರಿ ಗುರುಜಿ, ಅದು ಅಂದರೆ ಸುಟ್ಟಿದ್ರೆ ಎಷ್ಟೊಂದು ಸತಿ ಇವಾಗ ವೀಸಾ ಅದು ಇದು ಪೇಪರ್ ವರ್ಕ್ಗೆ ಏನಕ್ಕನ ಬೇಕು ಅಂತ ಹೇಳ್ತಾರೆ. ಈಗ ನಾವು ರೀಸೆಂಟಾಗಿ ಯಾವುದೋ ಒಂದು MA ಕೋರ್ಸಿಗೆ ಸೇರ್ಕೊಂಡ್ವಿ, ಅದಕ್ಕೆ ಅವ್ರು ಕೇಳಿದ್ರು 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಅದೆಲ್ಲ. ಗುರುಜಿ ಹೆಂಗೆ ಎಸ್ಬಿಟ್ರಿ ನೀವು ಅಂತ ಕೇಳಿದೆ ನಾನು. ನಿಮಗೆ ಯಾವತ್ತಾದರೂ ಏನಾದ್ರು ಬೇಕು ಅನ್ಸತ್ತಾರೆ ಅಂದರೆ ನಾನು ಎಸ್ದಿಲ್ಲ ಸುಟ್ಬಿಟ್ಟೆ ಅಂತ ಹೇಳಿದ್ರು ಗುರುಜಿ. ಆವಾಗ ನನಗೆ ನಡ್ಗೋಗ್ಬಿಟ್ಟೆ ನಾನಂದರೆ ನಾನು ಎನ್ಲೈಟನ್ ಆದರೂ ಯಾವತ್ತೂ ಸುಡಲ್ಲ ಅಂತಂದೆ. ಗುರುಜಿ ಅಂದರೆ ಫಸ್ಟ್ ಎನ್ಲೈಟನ್ ಆಗೋ, ಆಮೇಲೆ ಇನ್ನೇನು ಮಾಡ್ತೀಯ ಅಂತ ನಿಮಗೆ ಗೊತ್ತಾಗತ್ತೆ ಅಂತ. ಅಂದರೆ ಎನ್ಲೈಟನ್ ಆದವರೆಲ್ಲ ಸುಡ್ತಾರೆ ಅಂತಲ್ಲ, ಬಟ್ ಡಿಪೆಂಡೆನ್ಸಿ ಆನ್ ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ದೇರ್ ಮೆಂಟಲಿ. ದರ್ ಇಸ್ ಓನ್ಲಿ ಒನ್ ಡಿಪೆಂಡೆನ್ಸಿ, ಐ ಥಿಂಕ್ ಗಾಡ್ಸ್ ಗ್ರೇಸ್. ಬೇರೆ ಏನು ಯಾವುದ್ರ ಮೇಲೂ ಡಿಪೆಂಡ್ ಆಗೋಕ್ಕೆ ಇದೇ ಇರಲ್ಲ. ದೇರ್ ಇಸ್ ನೋ ನೀಡ್. ಸೊ ಆ್ಯಂಡ್ ಈವನ್ ಆಸ್ಟ್ರಾಲಜಿಲೂ ಅಷ್ಟೇ, ಇನಿಷಿಯಲಿ ವೆನ್ ವಿ ಯೂಸ್ ಟು ಡೂ, it was always Thirumal who was doing the reading, and I would write. I would ask him questions like how a client would ask. He would tell me, I would interpret in a way a common man understands. That's how we started building our consultations. One day Guruji said, you start doing your consultations independently. ಆವಾಗ ನನಗೆ ಆ್ಯಕ್ಚುಲಿ ನರ್ವಸ್ ಆಯಿತು. ಬಿಕಾಸ್ ಆಲ್ಮೋಸ್ಟ್ ಅವ್ರು ಹೆಂಗೆ ಹೇಳ್ತಾರೋ ಅದನ್ನೆಲ್ಲ ಅವ್ರಿಗೆ ಹೇಳ್ಬಿಡ್ತದೆ ಫಸ್ಟ್. ಒಂದು ನಿಮಿಷ ನನಗೆ ಅಭ್ಯಾಸ ಆಗಲಿ ಅಂತ ನಾನು ಈ ಕರೆಕ್ಟ್ ಅಂತ ಹಾಂ ಕರೆಕ್ಟು ಅಂತ ಹಿ ವುಡ್ ಟೆಲ್ ಮೀ ಆ್ಯಂಡ್ ಪ್ರಾಬ್ಲಮ್ ಕರೆಕ್ಟಾಗಿ ಹಿ ವುಡ್ ಎನ್ಕರೇಜ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂತ. ಬಟ್ ಸ್ಟಿಲ್ ಐ ವುಡ್ ವಾಂಟ್ ಟು ಗೆಟ್ ಹಿಸ್ ಒಪಿನಿಯನ್ ಬಿಫೋರ್ ಎನಿ. ಸೊ ಗುರುಜಿ ಸೆಡ್ ನೋ ಡೋಂಟ್ ಥಿಂಕ್ ದಟ್ ಯುವರ್ ಮೈಂಡ್ ಹ್ಯಾಸ್ ಲರ್ನ್ ಸಮಥಿಂಗ್ ಆ್ಯಂಡ್ ಇಟ್ ಈಸ್ ಟೆಲಿಂಗ್. ನೌ ಯು ಥಿಂಕ್ ಮದರ್ ಈಸ್ ಆ್ಯಕ್ಚುಲಿ ಟಾಕಿಂಗ್ ಥ್ರೂ ಯು ಆ್ಯಂಡ್ ದ ಗುರು ಈಸ್ ವಿತ್ ಯು ಆ್ಯಂಡ್ ದೆನ್ ಯು ಸ್ಟಾರ್ಟ್ ಟೆಲಿಂಗ್ ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ಲೈಕ್ ದಟ್ ಆ್ಯಂಡ್ ಇಟ್ ಬಿಕೇಮ್ ಮೋರ್ ಆಫ್ ದಟ್. ಆವಾಗ ನನಗೆ ಇವಾಗ ರೆಸ್ಪಾನ್ಸೂ ಅದೇ ಥರ ಬಂದಾಗ ಖುಷಿ ಆಗುತ್ತೆ, ನೀವು ಹೇಳಿದ್ದೆಲ್ಲ ಕರೆಕ್ಟು. ಸೊ ದೆನ್ ಗುರುಜಿ ಅಂದರು, ನಾನು ಹಿಂಗೆ ಹೇಳ್ತೀನಿ ನೋಡು, ನೀನು ಜಾತಕ ಇಟ್ಕೊಂಡು ನೋಡ್ಬಿಟ್ಟು ಆದರೂ ಹೇಳ್ತೀಯ, ಓಕೆ ಯು ಸ್ಟಿಲ್ ನೀಡ್ ಸಮಥಿಂಗ್ ಟು ಟೆಲ್. ನಾನು ಹಿಂಗೆ ಹೇಳ್ತೀನಿ, ಯಾರು ಬಂದ್ರೂ ಅವ್ರು ಯಾರು ಇವ್ರು ಯಾರು ಏನಾಯಿತು, ಈ 94 ಏನಾಯಿತು, 96 ಏನಾಯಿತು, ನಿಮ್ಮ ಮನೆ ಗೋಡೆ ಮೇಲೆ ಈ ಥರ ಮಾರ್ಕ್ ಇದೆಯಾ, ಆಲ್ ದೋಸ್ ಥಿಂಗ್ಸ್ ಹೌ ವುಡ್ ಐ ಟೆಲ್? ದಟ್ ಈಸ್ ವೈ ಯು ಶುಡ್ ಡಿಪೆಂಡ್ ಓನ್ಲಿ ಆನ್ ಮದರ್ ಕೊಟ್ಟರೆ ಉಂಟು. ಈವನ್ ಗುರುಜಿ ಹೇಳ್ತಾರೆ ದುಡ್ಡು ವಿಚಾರನೂ ಅಷ್ಟೇ. ನನಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರು ಗುರುಜಿ. ಐ ಡೋಂಟ್ ಈವನ್ ಚಾರ್ಜ್ ಯು ಪೀಪಲ್ ಫಾರ್ ಸಂಡೇ ಸತ್ಸಂಗ್ಸ್ ಆ್ಯಸ್ ಗುರು ದಕ್ಷಿಣ. ಈವನ್ ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ ಮೈ ವೇದ ಟೀಚರ್ ಆಲ್ಸೋ ಟು ಟೀಚ್ ವೇದ ಹಿ ವಿಲ್ ಚಾರ್ಜ್ ಅ ಫೀ, ಬಟ್ ದೆರ್ ಇಸ್ ನೋ ಸಚ್ ಥಿಂಗ್ ಹಿಯರ್. ದೆನ್ ಗುರುಜಿ ಸೆಡ್, ನನಗೆ ಯಾರು ದುಡ್ಡು ಕೊಡ್ತಾರೆ, ನಂಗೆ ದೇವಿ ಕೊಟ್ಟರೆ ಉಂಟು. ಹಾಗೇ ಆರೋಗ್ಯನೂ ದೇವಿ ಕೊಟ್ಟರೆ ಉಂಟು, ಜ್ಞಾನನೂ ದೇವಿ ಕೊಟ್ಟರೆ ಉಂಟು ಅಂತ ಎಲ್ಲದಕ್ಕೂ ಮೂಲ ದೇವಿ ಅನ್ನೋದೇ ಫಾರ್ಮುಲಾ ಅಂತ ಗುರುಜಿ ಹೇಳಿದ್ರು. ದಟ್ ಈಸ್ ವಾಟ್ ಇಸ್ ಪ್ರಹ್ಲಾದಾಸ್, ದಟ್ ಈಸ್ ವಾಟ್ ಇಸ್ ಮೀರಾಸ್, ದಟ್ ಈಸ್ ವಾಟ್ ಇಸ್ ರಾಧಾಸ್. ಆಲ್ ಆಫ್ ದೆಮ್ ಹ್ಯಾವ್ ಫಾಲೋಡ್ ದ ಸೇಮ್ ತತ್ವ. ದೇವರು ಕೊಟ್ಟರೆ ಅವ್ರಿಗೆ ಉಂಟು ಅಂತ. ಸೊ ಆವಾಗ ತನಗೆ ತಾನೇ ಏನೇನು ಬೇಕೋ ಬರುತ್ತೆ. ಸೊ ನಾವು ಹುಡ್ಕೊಂಡು ಹೋಗೋದು ಬಿಡಬೇಕು. ನಮ್ಮ ಹ್ಯಾಬಿಚುವಲ್ ವಿ ಥಿಂಕ್ ಹ್ಯಾಬಿಚುವಲಿ ಯೂಸಿಂಗ್ ಲಾಜಿಕ್.
But Prahlada's story or any other saint's story is to tell us, we've used enough of logic, we don't need to use logic, or at least use the logic in a way that okay ನಾವು ಸರೆಂಡರ್ ಆದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ಆ ಥರ ಲಾಜಿಕ್ ಬೇಕಾದ್ರೆ ಯೂಸ್ ಮಾಡಿ ಅಂತ. ಜೈ ಮಾತಾ ಜೈ ಗುರು. ಭಗವಂತ ಎಲ್ಲೆಲ್ಲೂ ಇದ್ದಾಗ ನಮಗೇಕೆ ಗೋಚರವಾಗುತ್ತಿಲ್ಲ? ದೇವಿ ಆದಿಪರಾಶಕ್ತಿ ನಮ್ಮನ್ನು ಸೃಷ್ಟಿಸಿದಾಗಲೇ ನಮ್ಮ ಆತ್ಮದ ಪ್ರಕಾಶವನ್ನು ನೋಡುವಂತಹ ಸಾಮರ್ಥ್ಯ ಹಾಗೂ ಭಾಗ್ಯವನ್ನು ನಮಗೆ ಕರುಣಿಸಿದ್ದಾಳೆ. ನಮ್ಮ ಆತ್ಮದ ಸುತ್ತ 3 ಶರೀರಗಳನ್ನು ನಾವೆಲ್ಲರೂ ಹೊಂದಿದ್ದೇವೆ. ಇವೇ ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರಗಳು. ಈ ಶರೀರಗಳ ಮೂಲಕವೇ ನಮ್ಮ ಕರ್ಮ ವ್ಯಕ್ತವಾಗುತ್ತದೆ. ಈ ಕರ್ಮದ ಕಾರಣ ನಮ್ಮನ್ನು ಮಾಯೆ ಆವರಿಸಿಕೊಂಡು ನಮ್ಮ ಆತ್ಮದ ಪ್ರಕಾಶವನ್ನು ಅನುಭವಿಸಲಾಗುತ್ತಿಲ್ಲ. ಹೇಳು. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳಿದೆ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ ಸ್ಕ್ರಿಪ್ಚರ್ಸಲ್ಲಿ. ಗುರುಜಿನೂ ಸತ್ಸಂಗಲ್ಲೇ ಹೇಳಿದ್ದಾರೆ. ಮತ್ತು ಗುರುಜಿ ಇನ್ನೊಂದು ಸತ್ಯ ಹೇಳಿದ್ದಾರೆ, ನಾವು ಯಾವ ಶರೀರನೋ ನಾವಾಗೆ ನೋಡ್ಕೋಬೇಕು ಅಂದರೆ ನಮಗೆ ಮಿರರ್ ಬೇಕು. ಫಸ್ಟ್ ಆಫ್ ಆಲ್ ಸ್ಥೂಲ ಶರೀರಕ್ಕೇ ನಮಗೆ ಮಿರರ್ ಬೇಕು. ಇನ್ನು ಸೂಕ್ಷ್ಮ ಶರೀರ, ಕಾರಣ ಶರೀರ, ವಿ ಹ್ಯಾವ್ ನೋ ಕ್ಲೂ ಅದು ಹೆಂಗಿದೆ ಏನಿದೆ ಅಂತ. ಬಟ್ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ತಿಳ್ಕೊಂಡಂಗೆ ಈ ಕರ್ಮ ನಮ್ಮನ್ನು ಆವರಿಸಿದಾಗ ಈ ಶರೀರಕ್ಕೆ ಅಂತಲೇ ಅಂಟತ್ತೆ. ಆವಾಗ ನಮಗೆ ಶರೀರದ ಮೂಲಕ ವ್ಯಕ್ತಪಡಿಸ್ತತೆ. ಇದರ್ ಥ್ರೂ ರಾಂಗ್ ಆ್ಯಕ್ಷನ್ಸ್ ಆರ್ ರೈಟ್ ಆ್ಯಕ್ಷನ್ಸ್, ಬೋತ್ ಆರ್ ಕರ್ಮ. ಆ್ಯಕ್ಷನ್ಸ್ ಮೂಲಕ ಇರ್ಬೋದು, ಥಾಟ್ಸ್ ಮೂಲಕ ಪ್ರಚೋದನೆ ಮಾಡ್ಬೋದು ಕರ್ಮ. ಬಟ್ ಒಟ್ಟಿನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹೆಲ್ತ್ ಮೂಲಕ ತೋರಿಸ್ಬೋದು. ಕೆಲವರು ಸಿಕ್ಕಾಪಟ್ಟೆ ಹೆಲ್ತ್ ಸಫರ್ ಮಾಡ್ತಾರೆ. ಅವಾಗ ಗುರುಜಿ ಹೇಳ್ತಾರೆ ತುಂಬ ಕಾರ್ಮಿಕ ಅಂತ. ಕೆಲವರು ರಿಲೇಷನ್ಶಿಪ್ಪಲ್ಲಿ ವಿಪರೀತ ಅನುಭವಿಸ್ತಾರೆ. ತಂದೆ ತಾಯಿ ಜೊತೆ ಜಗಳ, ಗಂಡನ ಜೊತೆ ಜಗಳ, ಮಕ್ಕಳ ಜೊತೆ ಜಗಳ, ಯಾವ ಥರ ಆದ್ರೂ ಅನ್ಯೋನ್ಯ ಭಾವ ಇಲ್ಲ, ಏನು ರೀಸನ್ ಇಲ್ಲದೇ ಡಿಸ್ಹಾರ್ಮನಿ ಇರುತ್ತೆ. ಅವಾಗ ಗುರುಜಿ ಹೇಳ್ತಾರೆ, ತುಂಬ ಕಾರ್ಮಿಕ್ ಚೈಲ್ಡ್ ಅವನು ಕಾರ್ಮಿಕ್ ಚೈಲ್ಡ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕರ್ಮ ನಮಗೆ ಒಂದು ಈ 3 ಶರೀರಗಳಲ್ಲಿ ಒಂದು ಶರೀರಕ್ಕೆ ಅಂಟ್ಕೊಂಡಿದೆ ಅಂತ ಇಲ್ಲಿ ಕಶ್ಯಪರು ಹೇಳ್ತಾರೆ. ಬಟ್ ಇದರಲ್ಲಿ ಬೇರೆ 2 ಶರೀರಗಳ ಅನುಭವನೂ ನನಗೆ ವೈಯಕ್ತಿಕವಾಗಿ ಗೊತ್ತಾಗ್ತಾ ಇಲ್ಲ. ಸ್ಥೂಲ ಶರೀರದ ಮೇಲೆ ಇದೆ ಎಲ್ಲ ಅನುಭವನೂ ಇವಾಗ ತೊಗೋತಾ ಇರೋದು ಅದರಲ್ಲೇ. ಸೂಕ್ಷ್ಮದಲ್ಲಿ ಯಾವ ರೀತಿಯಿಂದಾಗ ನಾನು ಮನಸ್ಸು ಮೂಲಕ ಓಕೆ, ಈಗ ಗುರುಜಿ ಅಂತಾರೆ ನಾವು ಕೇದಾರ್ನಾಥ್ಗೆ ಒಂದ್ಸತಿ ಹೋಗಿ ಬಂದ್ವಾ, ಮೆಡಿಟೇಷನಲ್ಲಿ ಮತ್ತೆ ಹೋಗ್ಬಾ ಅಂತ. ಸೊ ಮಾನಸಿಕವಾಗಿ ಹೋಗಿ ಬಂದೀನಿ, ಅದರಲ್ಲಿ ಸೂಕ್ಷ್ಮ ಶರೀರ ಹೋಗಿದೆಯಾ ಕಾರಣ ಶರೀರ ಹೋಗಿದೆಯಾ ನಂಗೆ ಗೊತ್ತಿಲ್ಲ. ಅದು ಸೂಕ್ಷ್ಮ ಶರೀರ ಹೋಗಿದೆಯಾ ಹೋಗತ್ತಾ ಗುರುಜಿ? ಅದು ಹಾಗಾದ್ರೆ ಸೂಕ್ಷ್ಮ 100% ಹೋಗದೇ ಇದ್ದರೂ 75% ಹೋಗುತ್ತೆ. ಇನ್ನು 25% ಕರ್ಮದಿಂದಾನೇ ಅದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಆ ಥರ ನಮಗಿನ್ನೂ ಅದೆರಡರದ ಅನುಭವನೇ ನಮಗೆ ಗೊತ್ತಿಲ್ಲ. ಸೊ ಈಗ ನಮ್ಮ ಬಾಡಿ ಒಳಗಡೆ ಏನಿದೆ ಅನ್ನೋದಕ್ಕೆ ಸ್ಕ್ಯಾನಿಂಗ್ ಮೆಷಿನ್ಗೆ ಹೋಗ್ಬಿಟ್ಟು ಅದು 3D ಸ್ಕ್ಯಾನು 2D ಸ್ಕ್ಯಾನು ಅದು ಇದು ಮಾಡಿಸ್ಕೊಂಡು ಬರ್ತೀವಿ. ಆವಾಗ ನಮಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಆಫ್ ಅವರ್ ಬಾಡಿ ಗೊತ್ತಾಗ್ತದೆ. ಫಿಸಿಕಲ್ ಬಾಡಿಗೆ ಅಷ್ಟು ಡೈಮೆನ್ಷನ್ ಇರ್ಬೇಕಾದ್ರೆ ಇನ್ನು ನಮ್ಮ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಯಾವ ಥರ ಇರುತ್ತೆ ಅನ್ನೋದು ನಮಗೆ ಇನ್ನೂ ಅರಿವಾಗಿಲ್ಲ. ಆಗಬೇಕು, ಅದು ಅನುಭವದಿಂದನೇ ಆಗಬೇಕು. ಅದಕ್ಕೆ ಹೆಚ್ಚು ಇದರಲ್ಲಿ ಮಾತಾಡೋಕ್ಕಾಗಲ್ಲ. ಬಟ್ ಕೆಲವು ಇನ್ಸ್ಟೆನ್ಸಸ್, ಉದಾಹರಣೆಗೆ ಕಾಶಿಲಿ ಕೆಲವು ಮನೆಗಳಲ್ಲಿ ಕೆಲವ್ರಿಗೆ ಮಾತ್ರ ಕೆಲವು ಋಷಿಗಳು ಓಡಾಡೋದು ಕಾಣೋದು. ದಿನ ಬಂದ ಒಂದು ಟೈಮಲ್ಲಿ ಜಪ ಮಾಡ್ಕೊಂಡು ಹೋಗ್ತಾರೆ, ಮತ್ತು ನೆಕ್ಸ್ಟ್ ಡೇ ಬರ್ತಾರೆ. ಅವ್ರು ಯಾರಿಗೂ ಟ್ರಬಲ್ ಮಾಡಲ್ಲ, ಅದು ಅವ್ರ ಜಾಗ ಅನುಷ್ಠಾನಕ್ಕೆ ಅಂತ ಬಂದು ಹೋಗ್ತಾರೆ ಅಂತ. ಇದು ಎಲ್ಲರಿಗೂ ಕಣ್ಣಿಗೂ ಕಾಣಿಸಲ್ಲ, ಕೆಲವ್ರ ಕಣ್ಣಿಗೆ ಅದು ಕಾಣುತ್ತೆ. ಸೊ ಅದು ಬೇಬಿ ಅವರ ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಇವ್ರಿಗೆ ಕಾಣಿಸ್ತಾ ಇರ್ಬೋದು. ಮೇ ಬಿ ದೇ ಆರ್ ಸಟಲ್ ಟು ಸಿ ದಟ್. ಮೆನಿ ಪೀಪಲ್ ಸಿ ಮೆನಿ ಇಮೇಜಸ್. ನನ್ನ ಹತ್ರ ತುಂಬ ಜನ ಕನ್ಸಲ್ಟೇಷನ್ಗೆ ಬರೋರು ಹೇಳ್ತಾರೆ ನನಗೆ ಕಾಣಿಸ್ಕೋತಾರೆ ಕೆಲವರು ಅದು ಇದು ಅಂತ. ಅಂದರೆ ಮೇ ಬಿ ಅವ್ರಿಗೆ ಇನ್ನೊಂದು ಇದನ್ನು ನೋಡೋ ಸೂಕ್ಷ್ಮತೆ ಒಂದು ಡೆವಲಪ್ ಆಗಿರ್ಬೋದು. ನಾವು ಕೆಲವು ನಕ್ಷತ್ರಗಳಿರೋರು ಆ ನಕ್ಷತ್ರದಲ್ಲಿ ಇದ್ದರೆ, ಅಂದರೆ ಜನ್ಮ ಆಗಿದ್ದರೆ ಅವ್ರಿಗೆ ಇಂಥವ್ರು ಕಾಣಿಸ್ತಾರೆ ಅಂತ ಹೇಳ್ತೀವಿ. ಮೇ ಬಿ ದಟ್ ಆಲ್ಸೋ ಡೆಪಿಕ್ಟ್ಸ್ ಒನ್ ಸ್ಟೇಜ್ ಆಫ್ ಎವಲ್ಯೂಷನ್. ಬಟ್ ಈ ಥರ ನಮಗೆ ನಮ್ಮ ಬೇರೆ ಶರೀರಗಳ ಬಗ್ಗೆ ಹೆಚ್ಚು ಅನುಭವ, ಅದರ ಪ್ರೆಸೆನ್ಸ್ ಗೊತ್ತಾಗ್ತಾ ಇಲ್ಲ. ನನಗಂತೂ ಇನ್ನೂ ಅನುಭವಕ್ಕೆ ಡೈರೆಕ್ಟಾಗಿ ಬಂದಿಲ್ಲ. ಜೈ ಮಾತಾ, ಜೈ ಗುರುದೇವ್. ಗುಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.